ಹಾಯ್ ಹಲೋ ಓಕೆ, ಎಲ್ರಿಗೂ ಹಾಯ್ ನಮಸ್ತೆ. ನಾನು ನಿಮ್ಮ ಸೂರ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿರ್ತಿದ್ದೀವಿ ಹೊನ್ನಳ್ಳಿಯ ತಕ್ಕನಹಳ್ಳಿಯಲ್ಲಿ. ಸೊ ನಾನಂತೂ ತಕ್ಕನಾಗಿ ಬಂದಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ. ಬಲ್ಲೆ. ಸೊ ನೀವು ರೆಡಿ ಆಗಿರಿ, ಆ ಫ್ಯಾಮಿಲಿ ಯಾವ್ದು ತೋರಿಸ್ತೀನಿ. ಬನ್ನಿ ಅವ್ರ ಮನೆಗೆ ಹೋಗೋಣ. ಓಹೋ ನಮಸ್ತೆ, ಸುಸ್ವಾಗತ, ವೆಲ್ಕಮ್, ಸುಸ್ವಾಗತ. ಓಕೆ ಥ್ಯಾಂಕ್ ಯು. ಯಾರು ಬರ್ತೀವಿ ಅಜ್ಜಿನ? ಇಲ್ಲೇ ಇದೆ ಹೊಡಿಲಿಕ್ಕಿಲ್ಲ ಹೊಡೆಯಲ್ಲ ನಿವಾಸಕ್ಕೆ ಒಲೆ ಇದು ನಿವಾಸಿಂಗ ನಾಯಿ ಕಣ್ಣು ಮನುಷ್ಯರ ಕಣ್ಣು ಪೂಪು ಅನ್ನೋ ನಿಜ ಹೋಗಿದ್ರು ಅವರು. ಇಲ್ಲ ಒಂದೊಂಚೂರು ಇಲ್ಲಿ ಕೇರಿತಿದೆ ಅಂಚೂರು ಮನೆ. ಥ್ಯಾಂಕ್ ಯು. ಓಕೆ ಅಯ್ಯೋ ಹಾಂ ಸ್ನಾನ ಮಾಡಿಸ್ತೀರಾ? ಹಾಕ್ರಿದ್ರ ಹೋಗುವ ಬರ್ರಿ ಅಜ್ಜಿ. ಬನ್ನಿ ಅಜ್ಜಿ, ಎಲ್ಲಿ ಬರ್ರಿ. ಓಕೆ, ಎಲ್ರಿಗೂ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ನಮ್ಮನೆಗೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹುಡುಕಾಡ್ತಿದ್ದೀರಾ. ಸೊ ಓಕೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ ಸೂಪರ್. ಯಾರೆಲ್ಲಿದ್ದೀರಾ ನಿಮಗೆ ಪರಿಚಯ ಮಾಡ್ಬೋದು. ನಿಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಾ? ಋಷಿಕರ. ಇವ್ರಿ ಅವರು ನಿಮ್ಮ ಗರ್ಲ್ ಫ್ರೆಂಡಾ? ನಿಮ್ಮ ಹೆಸರೇನವಾ? ಗಂಗಮ್ಮ. ನಿಮ್ಮ ಹೆಸರು? ಕೆಂಚಮ್ಮ. ಅಣ್ಣೆ ನಿನ್ನ ಹೆಸರು? ಶರತ್ ಅವ್ರು ಏನು ಮಾಡ್ಕೊಂಡಿದ್ದೀರಾ? ಫಾರ್ಮರ್. ಗಾನವಿ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಕೋಮಲ ಹೌಸ್ ವೈಫ್. ನಾವು ಮಮತಾ ಅಂತೇಳಿ ಅಂಗನವಾಡಿ ವರ್ಕರ್. ನಾವು ಸುರೇಶ್ ಅಂತ ಹೇಳಿ ಡ್ರೈವರ್. ತನುಜ ಹೌಸ್ ವೈಫ್. ಶ್ರೀಧರ ರೈತ. ಚನ್ನಬಸಪ್ಪ ಕೃಷಿ. ವಿಶಾಲಾಕ್ಷಿ ಹೌಸ್ ವೈಫ್. ಮೀನಾಕ್ಷಿ ಹೌಸ್ ವೈಫ್. ನನ್ನ ಹೆಸರು ಜೀವಿತಾ ಅಂತ ಹೇಳಿ. ಪ್ರಸ್ತುತ ನಾನು ಡೆಲ್ಲಿ IITM ಅಲ್ಲಿ MTech ಮಾಡ್ತಾ ಅದ್ರ ಜೊತೆಗೆ UPSCಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು ರೇಖಾ ಅಂತ ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತೀನಿ. ಸೂರಜಪ್ಪರಿಗೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಏನು ನಿಮ್ಮ ಹೆಸರು? ದುರ್ಗಮ್ಮ. ಓಕೆ ಸೂಪರ್. ನನ್ನ ಹೆಸರು ಚೇತನ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಫಾರ್ಮರ್ ವರ್ಕ್ ಮಾಡ್ತೀನಿ. ಸರೋಜಾಬಾಯಿ. ನಮಗೆ ಮುಂದಕ್ಕೆ ಬರೋಕ್ಕಾಗ ಸರ್, ನಮಗೆ ಮುಂದಕ್ಕೆ ಬರಲ್ಲ ಇವು ಇಂಗ್ಲೀಷ್. ಹೇಗಿದ್ದೀರಾ? ಹಾಂ ಚೆನ್ನಾಗಿದೆ ಸರ್. ಹೌದು, ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಅವರು ಮ್ಯಾಗ ಹೋಗಿದ್ದಾರೆ ಸರ್. ಇಲ್ಲ ಆಕಾಶಿಗೆ ಹೋಗಿದ್ದಾರೆ ಸರ್. ಎಷ್ಟು ವರ್ಷ ಆಯ್ತು ಮದುವೆಗೆ ನಮಗೆ? ನಮಗೀಗ 60 ವರ್ಷ ಸರ್. 60 ವರ್ಷ. ಅವ್ರು ಹೋದ್ಮೇಲೆ ನಮಗೆ ಅವ್ರ ಸಂಬಳ ಸಿಗಲಿಲ್ಲ. ಈಗ ನಾವು ಬೇರೆ ಸಂಬಳ ಮಾಡಿಸ್ಕೊಂತೀವಿ ಸರ್. ಏನು ದುಡಿತಿದ್ದೀರಾ? ಕೂಲಿ ಮಾಡ್ತೀವಿ. ಕೂಲಿ ಮಾಡ್ತೀರಾ? ನಿಮ್ಮ ಎಷ್ಟು ಜನ ಮಕ್ಕಳು? ಒಬ್ಬನೇ. ಏನು ಮಾಡ್ತಿದ್ದಾನೆ? ಹಂಗೆ ಕೂಲಿ ಮಾಡ್ತಾನೆ. ಅವನು ಎಲ್ಲಿದ್ದಾನೆ? ಇದ್ದಾನ? ಇಲ್ಲ ಇಲ್ವಾ? ಇಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ. ಯಜಮಾನ್ರು ತೀರ್ಕೊಂಡು ಎಷ್ಟು ವರ್ಷ? ಒಂದು 10-20 ವರ್ಷ ಆಯ್ತು. 20 ವರ್ಷ ಆಯ್ತು. ಹ್ಞೂ ಸೊ ಕಷ್ಟ ಆಗಿಲ್ವಾ ಯಜಮಾನ್ರು ತೀರ್ಕೊಂಡ್ರೆ ನಾವೇ ಯಜಮಾನ್ರು, ನಾವೇ ಯಜಮಾನ್ರು ನಮ್ಮ ಮನೆಗೆ. ನಿಮ್ಮ ಯಜಮಾನ್ರ ಹೆಸರು ಏನಂದ್ರೆ? ಲೋಕ್ಯಾನಾಯಕ. ಲೋಕ್ಯಾನಾಯಕ. ಹೌದು. ಇದು ಲವ್ ಮ್ಯಾರೇಜ್ ಅಂತ ಹೌದಾ? ಇಲ್ಲ, ನಾವು ಮದುವೆ ಆಗಿರೋದಪ್ಪ. ಅದೇ ಲವ್ ಮಾಡ್ಬಿಟ್ಟು ಮದುವೆ ಆಗಿರೋದಂತೆ ನೀವು? ಇಲ್ಲ ನಮ್ಮ ಸಮಾಜದಾಗೆ ಅವರೆಲ್ಲ ವಯಸ್ಸು ಇದ್ದವರು ನಮಗೆ ಅವ್ರು ನೋಡಿ ಮದುವೆ ಮಾಡಿದ್ದು. ಹೌದಾ? ಹೌದು ಸರ್. ಲವ್ ಮ್ಯಾರೇಜ್ ಅಲ್ವಾ? ಇಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಪಾರ್ವತಮ್ಮ ಅಂತ. ಭಾರತಮ್ಮ. ನೀವೇನು ಮಾಡ್ತಿದ್ದೀರಾ? ಏನಿಲ್ಲ ಸರ್, ಮನೇಲಿ ನಾವು ಮೊಮ್ಮಕ್ಕಳು ನೋಡ್ಕೊಂಡು ಮನೇಲಿ ಇರೋದು. ಹೌದಾ? ಹಾಂ ಸರ್. ಚೌಡಪ್ಪ ಸರ್. ಮಕ್ಕಳು ಎಷ್ಟು ಅಂದ್ರೆ? ನನಗೆ 2 ಹೆಣ್ಣು 1 ಗಂಡು ಸರ್. ಗಂಡು ಮಗ ಸತ್ತಿಗೆ 5 ವರ್ಷ 5 ತಿಂಗಳಾತಿಗೆ. 4 ಮಕ್ಕಳು ಅವನಿಗೆ. ಅವ್ರಿಗೆ ಇದಾಗಿತ್ತು ಸರ್. ಎಷ್ಟು ವಯಸ್ಸು? ಹೌದಾ? 4 ಜನ ಮಕ್ಕಳು ಅದಾರೆ ಈಗ. ಸೊಸೆ ಮಕ್ಕಳು ನಾವು ಮನೆಯಲ್ಲಿ. ಒಬ್ಬಳಿ ಸೊಸೆ, ಒಂದೇ ಮಗ, ಒಬ್ಬನೇ ಸೊಸೆ. ನನಗೆ ಹೆಣ್ಮಕ್ಳು ಮಾತ್ರ 2. ಅದೇ ಆಯಮ್ಮ. ಹೌದು, ಮೀನಾಕ್ಷಿ. ಅವ್ರಿಲ್ಲಿ ಬಂದಿಲ್ಲ ಸರ್, ಇಲ್ಲಿ ಮನೇಲಿ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ಯುವರ್ ನೇಮ್ ಸರ್? ಹನುಮಂತಪ್ಪ. ಹನುಮಂತಪ್ಪ. ವಾಟ್ ಇಸ್ ಯುವರ್ ವರ್ಕಿಂಗ್?
ರೈತರು ಫಾರ್ಮರ್. ಹಾಂ ಓಕೆ, ವೇರ್ ಇಸ್ ಯುವರ್ ಹೌಸ್? ಇಲ್ಲೇ ಸರ್ ತಕ್ಕನಲ್ಲಿ ಯು ಹ್ಯಾವ್ ಗರ್ಲ್ ಫ್ರೆಂಡ್ಸ್? ನೋ ಸರ್ ವೈಫ್ Wow, nice. Your wife's name? ಸವಿತಾ ಸರ್ Savitra. Yes, sir. Wife and husband love doing? ನೋ ನೋ How many children? ಹಾಂ 7 Oh, love doing. Children 7 doing. Lot of love. This is love, hooky love. Two wives? ಹಾಂ ಸರ್ You two wives? Yes. Two wives name? ವಾಣೇಶ್ವರಿ ಸವಿತಾ ನನಗೆ ಇಂಗ್ಲಿಷ್ ಬರ್ತದೆ. Who love ಜಾಸ್ತಿ? Who? ಹಾಂ ಸರ್ Who? This or this? ಇಬ್ಬರ ಮೇಲೆ ಸರ್ Very nice, super. Very nice, super. ಚೆನ್ನಾಗಿ ಹೇಳು. ಹಾಂ ಚೆನ್ನಾಗಿ ನಿಮ್ಗೆ ಎಷ್ಟು ವರ್ಷ ಆಯ್ತಣ್ಣ ಮದುವೆಗೆ? 40 ಓಕೆ. ಎಷ್ಟು ಜನ ಹೆಂಡತಿರಣ್ಣ? ಇಬ್ರು ಅವರ? ಎಲ್ಲಿದ್ದಾರೆ? ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ಒಬ್ರು ಇಲ್ಲದಾರೆ ಒಬ್ರು ಮನೆಯಾಗ ಮನೆಗಿದ್ದಾರ? ಅವರು ಜಾಲಿಯಾಗಿದ್ದಾರೆ. ನೀವು ಮೊದಲವರ? ಹಾಂ ಇವ್ರು ಮಧ್ಯ ಹೌದಾ? ಇವರು ಎರಡನೇದು ಮಾಡುವಾಗ ನೀವು ಬೈಲಿಲ್ಲ ಅವ್ರಿಗೆ? ಇಲ್ಲ ನಾನೇ ಮಾಡಿದ್ದದು ಕಾಸ ತಂಗಿಯಾ? ಹೌದಾ? ಇವ್ರು ಲವ್ ಮಾಡ್ತಿದ್ರ ಅವ್ರನ್ನ? ಇಲ್ವಾ? ನೀವೇ ಮಾಡಿದ್ದ? ನೋಡ್ಕೊಳ್ಳಿ ಇರ್ಲಿ ಅಂತ. ವೆರಿ ನೈಸ್, ಸೂಪರ್. ಓಕೆನಾ? ಮಕ್ಕಳು ಎಷ್ಟು ಜನ? ಮಕ್ಕಳು 3 ಒಂದು ಗಂಡು 2 ಹೆಣ್ಣು. ಹೌದಾ? ಯಾವ ಹೆಂಡತಿ ಮೇಲೆ ನಿಮ್ಗೆ ತುಂಬಾ ಪ್ರೀತಿ? ಇಬ್ಬರಿ ಮಗು ಪ್ರೀತಿನೇ ಯಾರ ಮೇಲೆ ಜಾಸ್ತಿ? ಹೌದಾ? ಯಾರ ಮೇಲೆ ಜಾಸ್ತಿ? ಎಲ್ಲ ಅಷ್ಟೇ ಅಂದ್ರೆ ಇಬ್ಬರಿಗೂ ಪ್ರೀತಿನೇ. ಹೌದಾ? ಈಗ ನೋಡಿ, ಅಂದ್ರೆ ಭೇದ ಮಾಡಿದ ಆಕೈತಿ. ಒಬ್ಬರಿಗೆ ಇದು ಮಾಡೋದು ಒಬ್ರಿಗೆ ಇನ್ನೊಂದು ಭೇದ ಆಗೋದಿಲ್ರಿ ಅದು. ಒಬ್ರಿಗೆ ಇದು ಮಾಡುದು, ಇನ್ನೊಬ್ರಿಗೆ ಅದು. ಯಾವ್ದು? ಒಬ್ರಿಗೆ ಪ್ರೀತಿ ಜಾಸ್ತಿ ಮಾಡ್ತಾವ, ಇನ್ನೊಬ್ರಿಗೆ ಪ್ರೀತಿ ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇಬ್ಬರು ಚೆನ್ನಾಗೇ ನೋಡೋದು. ಓಕೆ ಓಕೆ ಓಕೆ. ಈಗ ಗಂಡ ಹೆಂಡತಿನ ಜಗಳ ಇದ್ದಿರುತ್ತೆ ಅಲ್ವಾ? ಮಾಮೂಲು ಅವೆಲ್ಲ. ನಿಮ್ಗೆ ನೋಡಿ ಇನ್ನೂ ಚಾನ್ಸ್ ಇದೆ. ಈಗ ಇವ್ರ ಜೊತೆ ಜಗಳ ಆಡಿದ್ರೆ ಅಲ್ಲಿ ಹೋಗ್ಬೋದು, ಪರವಾಗಿಲ್ಲ. ಅವ್ರ ಜೊತೆ ಜಗಳ ಆದ್ರೆ ಇಲ್ಲಿ ಬರ್ಬೋದು. ಈ ತರ ಮಾಡಿದ್ದೀರಾ? ಏನಿಲ್ಲ, ಒಂದೇ ಮನೆಗೆ ಓಟ್ರು ನಾವು. ಹೌದಾ? ಜೊತೆಗಿದ್ದೀರಾ? ಜಗಳ ಆಡ್ತಾರಮ್ಮ? ಆಡ್ತೇವೆ ಸಮಯ ಬಂದಾಗ. ಹೌದಾ? ಇವ್ರು ಜಾಸ್ತಿ ಆಡ್ತಾರ? ಇಲ್ಲ ಇಲ್ಲ ಅವರೆಲ್ಲ ಇವ್ರು ತುಂಬಾ ಸಾಫ್ಟ್ ಅನ್ಸುತ್ತೆ ಅಲ್ವಾ? ಪಾಪ ಅಮಾಯಕ, ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ 3 ಹುಡುಗ. ನೀವು ಏನ್ ಗಾಡಿ ಓಡಿಸಿದ್ರ? ಗಾಡಿ ಏನಿಲ್ಲ, ಬೇಸಾಯ ರೈತರ ಕೆಲಸನೇ. ಹೌದಾ? ಸೈಕಲ್ ಓಡಿಸ್ತೀರಾ? ಸೈಕಲ್ ಹೊಡಿತೀವಿ. ಓಹೋ, ಸೈಕಲ್ ಓಡಿಸ್ತೀರಲ್ವಾ? ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀರಾ. ಸೂಪರ್. ಇವ್ರ ಲೇಟೆಸ್ಟ್ ಮದುವೆಯವ್ರ ಹತ್ರ ಹೋಗುವ. ಅಣ್ಣ, ಎಷ್ಟು ವರ್ಷ ಆಯ್ತು ನಮ್ಮ ಮದುವೆಗೆ? ಒಂದೂವರೆ ವರ್ಷ ಆಯ್ತು. ಓ, ರೀಸೆಂಟ್ ಮದುವೆ ಆದ್ರಾ? ನಿಮ್ಗೆ ಎಷ್ಟು ಜನ ಹೆಂಡ್ತಿ? ಏ ಕಳ್ಳ. ಮತ್ತೆ ಅಲ್ಲಿ ಪಕ್ಕದೂರಲ್ಲೆಲ್ಲೋ ಇದ್ದಾರಂತೆ ಇನ್ನೊಬ್ರು? ಇಲ್ಲ ಸರ್, ಇವಳೆ ಪಕ್ಕದಲ್ಲಿದ್ದರೆ ಇವಳನ್ನೇ ಕರ್ಕೊಂಡು ಇವ್ರೇನದು? ಮತ್ತೆ ಈ ಊರವರು ಯಾರಿಲ್ವಾ? ಒಂದೂವರೆ ವರ್ಷದ ಮದುವೆಯಾಗಿ ಮಕ್ಕಳು? ಒಬ್ಬ ಮಗುವ? ಹುಡುಗನ ಹುಡುಗಿಯ? ಏನ್ ಹೆಸರು? ಹೇಮಂತ. ಏನ್ ಮಾಡ್ತಿದ್ದಾರೆ? ಇಲ್ಲೇ ಹೊರಗಡೆ ಓಕೆ. ಮದುವೆಗಿಂತ ಮುಂಚೆ ಲವ್ ಮಾಡಿಲ್ವಣ್ಣ ನೀವು? ಮದುವೆಗಿಂತ ಮುಂಚೆ ಲವ್ ಮಾಡಿ ಸರ್ ಮದುವೆ ಆಗಿದ್ದು. ನಿಮ್ಗೆ ಲವ್ ಮ್ಯಾರೇಜಾ? ಓಹೋ, ಎಷ್ಟು ವರ್ಷ ಲವ್ ಇತ್ತು? 3 years. 3 years. ಹೆಂಗೆ ಹೇಳಿದ್ರು ಮನೇಲಿ? ಎಲ್ಲಿ ಫಸ್ಟ್ ಅವ್ರು ಎಲ್ಲಿ ನೋಡಿದ್ರಿ ಮೇಡಮ್ನ? ಡೈಲಿ ನೋಡಿ ಸರ್, ಹಾಲು ಹಾಕೋದಾಗ. ಹಾಲು ಹಾಕುವಾಗ ನೀವೇನು ಹಾಕ್ತಿದ್ರಿ? ನಾವು ಹಾಲು ಹಾಕ್ತಾ ಇದ್ವಿ. ಇಬ್ಬರು ಜೊತೆಗೆ ಹಾಲು ಹಾಕ್ತಿದ್ರ? ಕರೆಕ್ಟ್. ಇವ್ರು ಪಕ್ಕದಲ್ಲಿ ಹಾಲು ತೆಗಿತಿದ್ರು, ಅವರು ಹಾಲು ಹಾಕ್ತಿದ್ರು. ಕರೆಕ್ಟಾ? ಹಾಂ ಸರ್. ಹೌದಾ? ಯಾರು ಮೇಡಮ್ ಫಸ್ಟ್? ನೀವು ಪ್ರಪೋಸ್ ಮಾಡಿದ್ರಲ್ಲ ಅವ್ರು ನಿಮ್ಮನ್ನು ಪ್ರಪೋಸ್ ಮಾಡಿದ್ರ? ಅವ್ರು ಏನು ಅಂತ ಹೇಳಿದ್ರು ಮೇಡಮ್? ಕಳ್ಳಿ ನಾಚಿಕೆ ಹಾಕಿದವ್ರಿಗೆ ಏನಂತ ಹೇಳ್ತಾರೆ, ಎಲ್ಲರೂ ಕಾಮನ್ ಆಗಿ ಹೇಗೆ ಹೇಳ್ತಾರ ಹಾಗೆ. ಏನು ಕಾಮನ್ ಆಗಿ ಏನು ಹೇಳಿದ್ರು ನಿಮ್ಮ ಯಜಮಾನ್ರು? ಕಾಮನ್ ಆಗಿ ಐ ಲವ್ ಯು ಅಂತ ಹೇಳಿದ್ರು. ಐ ಲವ್ ಯು ಅಂತ ಹೇಳಿದ್ರ? ನೀವೇನು ಹೇಳಿದ್ರಿ? ಐ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿದ್ರ ಅಥವಾ ಐ ಲವ್ ಯು ಟು ಅಂದ್ರ? ಸ್ವಲ್ಪ ಟೈಮ್ ತಗೊಂಡ್ವಿ. ಸ್ವಲ್ಪ ಎಷ್ಟು ಟೈಮ್ ತಗೊಂಡ್ರಿ? 3 ದಿನನಾ? 3 ದಿನ ವಾಪಸ್ ಏನು ನೀವು ಐ ಲವ್ ಯು ಟು ಹೇಳಿದ್ರ? ಇಲ್ಲ, ಅದೇ ಆಲ್ ಡೈರಿಲಿ ಹೇಳಿದ್ರಲ್ಲ, ಬೇರೆ ಸ್ಪಾಟಲ್ಲಿ ಹೇಳಿದ್ರ? ಫೋನಲ್ಲಿ ಸರ್. ಫೋನಲ್ಲ? ಓ, ನಂಬರ್ ಎಲ್ಲ ಪಾಸ್ ಮಾಡಿದ್ದೀನಿ ಅಷ್ಟು ಬೇಗ ನೀನು. ಬೇರೆ ಎಲ್ಲೆಲ್ಲ ಇಲ್ಲ. ಈಗ ಹಳ್ಳಿ ಲವ್ ಮಾಡ್ಲಿಕ್ಕೆ ಒಂದೊಂದು ಜಾಗದಲ್ಲಿ ನಾವು ಮೀಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಹಾಂ, ಎಲ್ಲೆಲ್ಲ ಹೋಗ್ತಿದ್ರಿ ತಾವಿಬ್ರು? ಅದೆಲ್ಲ ಹೇಳಿದ್ರೆ ಎಲ್ಲರೂ ಬೈತಾರೆ ಈಗ. ಯಾರು ಬೈಯಲ್ಲ ಮದುವೆ ಆಗಿದೆ ಅವ್ರಿಗೆ ಅಲ್ವಾ? ಯಾರು ಬೈತೀರಾ? ಯಾರು ಬೈಯಲ್ಲ. ಇಡೀ ಊರಿಗೂರು ನಿಮಗೆ ಸಪೋರ್ಟ್ ಇದೆ. ಊರಿಗೆ ಊರು ಹೊತ್ತು. ಹೇಳಿ, ಎಲ್ಲೆಲ್ಲ ಹೋಗಿದ್ದೀರಿ? ತುಂಬಾ ಪ್ಲೇಸ್ ಇದಾವೆ. ಅಯ್ಯೋ, ತುಂಬಾ ಪ್ಲೇಸ್ ಇದೆ. ಕದ್ದು ಮುಚ್ಚಿ ಎಲ್ಲ ಜಾಗಕ್ಕೆ ಹೋಗಿದ್ದಾರೆ ಕಳ್ಳರು.
ಸೊ ಈಗ ಮದುವೆ ಆದ್ಮೇಲೆ ಹೆಂಗಿದೆ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೊ ಈಗ ಮದುವೆ, ಈಗ ಲವ್ ಮ್ಯಾರೇಜ್ ಅಂದ್ರೆ ಮನೇಲಿ ಒಂಚೂರು ಕಷ್ಟ ಇದ್ದಿರುತ್ತೆ, ಒಪ್ಪಿಸ್ಬೇಕಲ್ಲ ಮನೆಯವ್ರಿಗೆ. ಸೊ ನೀವು ಹೆಂಗ್ ಒಪ್ಸಿದ್ರಿ? ಈಸಿ ಇತ್ತ ಅಲ್ಲ ನಿಮಗೂ ವಾರು ಎಲ್ಲ ಇತ್ತ? ಒಂದು ಫ್ಯಾಮಿಲಿ ಅಷ್ಟೇ ಒಪ್ಪಿತ್ತು, ಆಮೇಲೆ ಇಬ್ರು ಫ್ಯಾಮಿಲಿ ಒಪ್ಪಿದ್ರು. ಈಗ ಫಸ್ಟ್ ನಿಮ್ಮ ಫ್ಯಾಮಿಲಿ ಒಪ್ಕೊಂಡ್ರ? ಇವ್ರದ್ದು ಇವ್ರ ಫ್ಯಾಮಿಲಿ ಒಪ್ಕೊಂಡ್ರು, ನಿಮ್ಮ ಫ್ಯಾಮಿಲಿ ಬೇಡ ಅಂದ್ರ? ಮತ್ತೆ ಹೆಂಗ್ ಒಪ್ಸ್ಕೊಂಡ್ರಿ? ಸರ್ ಯಾರಿಗೇನು ಒಪ್ಸಿಲ್ಲ ಸರ್ ನಾವು. ಹಿಂಗೆ ಮದುವೆ ಆಗ್ಬೇಕು ಅಂದ್ವಾ, ಬಂದು ಮದುವೆ ಆದ್ವಿ. ಆಮೇಲೆ ನಮ್ಮ ಫ್ಯಾಮಿಲಿ ಒಪ್ಕೊಂಡು ಕರ್ಕೊಂಡ್ರು, ಅವ್ರ ಫ್ಯಾಮಿಲಿ ಒಪ್ಪಿಲ್ಲ ಸರ್. ಅನ್ನೊಂದು ಆಶೀರ್ವಾದ ಮಾಡಿ. ಆಶೀರ್ವಾದ ಇಲ್ಲ, ಆಶೀರ್ವಾದ. ಪರವಾಗಿಲ್ಲ, ಖುಷಿಯಾಗಿದ್ದೀರಲ್ವಾ? ಖುಷಿ ಆಯ್ತು. ಖುಷಿಗಿಂತ ದೊಡ್ಡದು ಏನಿಲ್ಲ ಅಲ್ವಾ ಜೀವನದಲ್ಲಿ? ಅಷ್ಟು ಸಾಕು. ಸೂಪರ್. ಅಣ್ಣ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚನ್ನಬಸಪ್ಪ. ಚನ್ನಬಸಪ್ಪ. ನಿಮ್ಮ ವೈಫ್ ಇವ್ರ ಹೆಸರು? ಗೀತಾ. ಗೀತಾ. ಸೊ ನಿಮ್ದು ಅರೇಂಜಾ ಲವ್ವಾ? ಅರೇಂಜ್ ಮ್ಯಾರೇಜ್. ಅರೇಂಜಾ. ಎಷ್ಟು ವರ್ಷದ ಮದುವೆ ಆಗಿ? 20 ವರ್ಷ. 20 ವರ್ಷದ ಮಕ್ಕಳು? ಇಬ್ರು ಸರ್. ಇಬ್ರು ಏನು ಮಾಡ್ತಿದ್ದಾರೆ? ಓದ್ತಾ ಇದ್ದಾರೆ ಸರ್. ಹಿರಿಯನು ಸೆಕೆಂಡ್ ಇಯರ್ PUC ಮುಗಿಸಿದಾನೆ ಸರ್. ಚಿಕ್ಕನು 3ನೇ ಕ್ಲಾಸ್ ಓದ್ತಾ ಇದ್ದಾರೆ. 3ನೇ ಕ್ಲಾಸಾ? ಮೇಡಮ್ ಕೊಡಿ. ಮೇಡಮ್ ಅದೇ ಸಿಂಪಲ್ ನೋಡಿ, ಹೆಂಡತಿ ಗಂಡ ಹಿಡಿದ ಜಗಳ ಇದ್ದಿರುತ್ತೆ. ನಿಮ್ಮ ಮನೇಲಿ ಹೆಂಗೆ ಜಗಳ ಆಡ್ತೀರಾ? ಸೂಪರ್ ಚೆನ್ನಾಗದಾರ ನಾವು. ಓ, ಚೆನ್ನಾಗಿ ಜಗಳ ಆಡ್ತಾರಂತೆ. ಚೆನ್ನಾಗಿಲ್ಲ, ಜಗಳ ಆಡಲ್ಲ, ಚೆನ್ನಾಗದವಿ. ಜಗಳನ ಆಡಲ್ಲ? ಜಗಳನ ಆಡಲ್ಲ. ನಿಮ್ಮ ದೇವ್ರ ಮೇಲೆ, ಮನೆ ದೇವ್ರ ಮೇಲೆ ಹಣ ಹಾಕಿ ಪಕ್ಕ ಅಣ್ಣ ಬೈಯಲ್ವ ಅಕ್ಕ? ಬರೀ ಜಗಳ ಆಡಿದ್ರು ಪರವಾಗಿಲ್ಲ, ನೈಟ್ ಆದ್ರೆ ಒದ್ದು ಹೊಡಿತಾರೆ. ಬೇಡಪ್ಪ, ನಮ್ ಗಂಡದ ಜೀವನನೇ ಬೇಡ. 1.5 ವರ್ಷ ಆದದಲ್ವಾ, ನೆಕ್ಸ್ಟ್ ನೀನು ರೆಡಿ ಆಗು, ನಿನ್ಗೂ ಒದ್ದು ಸಾಯಿಸ್ತಾರೆ. ಇಬ್ರು ಸೇರಿಸ್ಕೊಂಡು ಹೊಚ್ಕೊಳ್ಳಿ. ಓಕೆ ಮೇಡಮ್ ಹೇಳಿ, ಮದ್ವೆದ ಮೇಲೆ ಹೆಂಗಿದೆ ಜೀವನ? ಜನ ಕಷ್ಟಪಟ್ಟಿವ್ರಿ, ಈಗ ಒಂದು ಸ್ವಲ್ಪ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ವೆರಿ ನೈಸ್, ಸೂಪರ್. ಹಾಯ್. ಹಾಯ್ ಸರ್. ನಿಮ್ಮ ಹೆಸರು? ಜೀವಿತಾ ಅಂತ ಹೇಳಿ. ಜೀವಿತ ಅಂತ Yes, sir. ಹೆಸರು ಜೀವಿತ ಅಂತ ಹೇಳಿ? ಜೀವಿತಾ ಅಂತ. ಜೀವಿತ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಈಗ? ಸರ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದಮೇಲೆ IITM ಅಲ್ಲಿ ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಕಂಟಿನ್ಯೂ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ ನಾನು UPSCಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಸೊ ನಿಮ್ಮ ಡೆಸ್ಟಿನಿ ಏನಿದೆ? IAS ಆಗಬೇಕು ಅನ್ನೋದು. ಸೂಪರ್. ಬಟ್ ಅವ್ರು ಆಗ್ತಾರೆ, 50% ಆಗಿದ್ದಾರೆ, 50% ಇದೆ ಆಗ್ಲಿಕ್ಕೆ ಅಲ್ವಾ? ಸೊ ನಿಮ್ಮ ವರ್ಕ್, ಹಾರ್ಡ್ ವರ್ಕ್ ಹೆಂಗ್ ನಡೀತಿದೆ? ಸರ್ ಇಂಜಿನಿಯರಿಂಗ್ ಡೇಸಿಂದಾನೇ ಸ್ವಲ್ಪ NGOs ಜೊತೆ ನನಗೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಬಿಲ್ಡ್ ಆಗ್ತಾ ಬಂತು. ಅದು ನಮ್ಮ ತಂದೆಯಿಂದ ಬಂದಂಥ ಬಳುವಳಿ ಅಂತಲೇ ಹೇಳ್ಕೊತೀನಿ. ಅವ್ರು ಯಾರ ಹತ್ರನೂ ತೋರಿಸ್ಕೊಂಡಿರಲಿಲ್ಲ, ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನಕ್ಕೆ ಶೇರ್ ಮಾಡ್ಕೋತೀನಿ ಅಂದರೆ, ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋರನ್ನ ನಾನು ಮಾಡಿರೋದನ್ನ ನೋಡಿ ಅವರು ಅವ್ರ ಸುತ್ತಮುತ್ತ ಇರೋರನ್ನ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಕೆಲವೊಬ್ಬರಿಗಾದರೂ ನಾವು ಹೆಲ್ಪ್ ಮಾಡ್ಬೋದು, ಸಹಾಯ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಬಂದೆ. ನಮ್ಮ ತಂದೆ ಆಶೀರ್ವಾದ, ನಮ್ಮ ತಾಯಿ ಸಪೋರ್ಟ್. ಹಳ್ಳಿ ಹುಡುಗಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಏನೂ ಇಲ್ಲ. ಹೆಣ್ಮಕ್ಳು ಏನನ್ನು ಬೇಕಾದರೂ ಮಾಡ್ಬೋದು, ಹಳ್ಳಿಯಿಂದ ದಿಲ್ಲಿಗೂ ಹೋಗ್ಬೋದು ಅಂಥೇಳಿ ಹಳ್ಳಿಯಿಂದ ನಾನು ಡೆಲ್ಲಿಲೇ ಹೋಗಿ ಓದ್ತಾ ಇದ್ದೀನಿ ಸರ್, ಇದೇ ಕಾರಣಕ್ಕೆ. ಸರ್ ಹಲವಾರು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಇವಾಗ HIV ಪೀಡಿತ ಮಕ್ಕಳಿರ್ತಾರಲ್ವ ಸರ್, ಅವ್ರಿಗೆ ಆಶ್ರಯ ಇರೋದಿಲ್ಲ. ಅವ್ರು ಯಾರೋ ಮಾಡಿರೋ ತಪ್ಪಿಗೆ ಮಕ್ಕಳನ್ನ ಬಲಿಪಶುಗಳನ್ನು ಮಾಡ್ತಾರೆ. ಸೊ ಆ ಥರ ಇರೋವಂಥ ಮಕ್ಕಳನ್ನ ನಾವು ಆಶ್ರಯನ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಮಹೇಶ್ ಫೌಂಡೇಶನ್ ಬೆಳಗಾವಿ ಅವರ ಒಂದು ಸಮ್ಮುಖದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ದೇಶಪಾಂಡೆ ಫೌಂಡೇಶನ್ ಹುಬ್ಳಿ, ಅಲ್ಲಿ ಕೂಡ ನಾನು ಮಾಸ್ಟರ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಪಾಟೀಲ್ ಫೌಂಡೇಶನ್ ವಿಜಯಪುರ್, ಅಲ್ಲಿಯ ಒಂದು ಫೌಂಡೇಶನ್ಗೆ ನಾನು ದಾವಣಗೆರೆ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸೂಪರ್, ವೆರಿ ನೈಸ್. ಸೊ ನಿಮ್ಮ ಹಿಂದೆ ಎಲ್ಲ ಇದೆ. ಸ್ಪಿರಿಟ್ ಆಫ್ ಹ್ಯುಮ್ಯಾನಿಟಿ ಅನ್ನೋ ಒಂದು ಸ್ಟೇಟ್ ಲೆವೆಲಲ್ಲಿ ನಂಗೆ ಅವಾರ್ಡ್ ಕೊಟ್ಟರು ಸರ್ 2022 ಅಲ್ಲಿ. ಇಟ್ಸ್ ಲೈಕ್ ನನಗೆ ಒಂಥರ ಲಕ್ಕಿ ಇಯರ್ ಆಯ್ತು ಅದು. ಆದರೆ ಇದನ್ನೆಲ್ಲ ಸ್ಟಾಪ್ ಮಾಡಬಾರ್ದು, ಮುಂದುವರ್ಸ್ಕೊಂಡು ಹೋಗಬೇಕು. ನಂಗೆ ತುಂಬ ಖುಷಿ ಆಯಿತು ಸರ್. ಡೆಲ್ಲಿಲಿ ಹೋಗಿ ನಾನು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ತಕ್ಕನ ಹಳ್ಳಿ ಅಂತ ಬರೋದ್ನಲ್ವ, ಸೊ ನಮ್ಮ ಹಳ್ಳಿ ಹೆಸರನ್ನ ನಾನು ಬೇರೆ ಲೆವೆಲ್ಗೆ ನಾನು ತೊಗೊಂಡು ಹೋಗಬೇಕು ಅನ್ನೋದಿದೆ ಸರ್. ಸೊ ಖಂಡಿತವಾಗ್ಲೂ ಒಂದು ಅನೇಕ ಜನರಿಗೆ ನೀವು ಒಂದು ಇನ್ಸ್ಪೈರ್ ಆಗಲೇಬೇಕು. ಐ ವಿಶ್ ಆಗಲಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಎಷ್ಟು ಜನ ಅಣ್ಣ ತಮ್ಮಂದಿರು? ಸರ್ ನಾನು ಮತ್ತೆ ನಮ್ಮ ಅಣ್ಣ, ಅವರು ಕೂಡ ಡಿಗ್ರಿ ಎಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಇವಾಗ ರೈತ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಕೂಡ ಬಂಜಾರ ಹವೇಲಿ ಅಂತ ಹೇಳಿ ಬಂಜಾರ ಸಮುದಾಯದಲ್ಲಿ ನಡೀತಾ ಇರುವಂಥ ಬಿಗ್ ಬಾಸ್ ಹೇಗೆ ಕನ್ನಡದಲ್ಲಿ ನಡೆಯುತ್ತಲ್ವಾ ಸರ್, ಹಾಗೆ ಬಂಜಾರ ಹವೇಲಿ ಅಂತ ಹೇಳಿ ರಿಯಾಲಿಟಿ ಶೋನ ನಡೆಸ್ತಾ ಇದ್ದಾರೆ. ಅಲ್ಲಿ ಕೋ ಡೈರೆಕ್ಟರ್ ಆಗು ಕೂಡ ಅವ್ರು ವರ್ಕ್ ಮಾಡ್ತಾರೆ. ಫ್ರೀ ಇದ್ದಾಗ ಅಲ್ಲಿ ಹೋಗ್ತಾರೆ, ಅದು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಎಲ್ಲ ಸೆಕ್ಟರಲ್ಲೂ ಹಳ್ಳಿಯವರ ಅಂದ ತಕ್ಷಣ ನಾವು ಹೀಗೆ ಇರಬೇಕು ಅಂತ ಇಲ್ಲ, ನಾವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡೋಣ ಅನ್ನೋದೊಂದು ಕಾನ್ಸೆಪ್ಟ್. ಸೊ ತಂದೆ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ತಂದೆ ತೀರ್ಕೊಂಡು ಇವಾಗ 3 ವರ್ಷ ಆಯಿತು. 3 ವರ್ಷ ಆಯ್ತು. ಎಸ್ ಸರ್. ಸೊ
ಸೊ ಕಷ್ಟದ ದಿನಗಳು ಹೆಂಗಿತ್ತು? ಸರ್ ಕಷ್ಟದ ದಿನಗಳು ಇವಾಗ 8 ವರ್ಷನೇ ಆಯಿತು. ಅಪ್ಪ ಬೆಡ್ ಹಿಡನ್ ಆಗ್ತಾ ಬಂದರು. ಸೊ ಅವರು ಕೂಡ LIC ಪ್ರತಿನಿಧಿಯಾಗಿ ವರ್ಕ್ ಮಾಡ್ತಾ ಇದ್ದಿದ್ದು. ನಾವು ಕೂಡ ಮಧ್ಯಮ ವರ್ಗದಿಂದನೇ ಬಂದಿದ್ದು. ಆದರೆ ತಂದೆ ಆಶಯ ತುಂಬ ಇತ್ತು ಸರ್, ನನ್ನ ಮಕ್ಕಳು ಹೀಗೆ ಬೆಳಿಬೇಕು, ಹೀಗೆ ಇರಬೇಕು. ಬಟ್ ಕೆಲವೊಂದು ಘಟನೆಗಳಿಂದ ನಾವು ಕುಗ್ಗಿ ಹೋಗ್ತಾ ಬಂದ್ವಿ. ಆದರೆ ಅದೇ ಹೇಳಿದ್ನಲ್ಲ ಸರ್, ಮನೆ ಸ್ಥಿತಿ ಹೇಗಾದರೂ ಇರಲಿ, ಮನೆ ಸ್ಥಿತಿ ಹೇಗಾದರೂ ಇರಲಿ, ನಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋಗ್ತೀವಿ ಅಂತ ಈ ಥರ ಇದೆ ಸರ್. ಹೋಗ್ತಾ ಇದೆ, ತಂದೆ ಆಶೀರ್ವಾದದಿಂದ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಸರ್. ಏನು ಮೇಡಮ್ ನಿಮ್ಮ ಹೆಸರು? ಅರ್ಪಿತಾ ಅಂತ. ಅರ್ಪಿತಾ ಏನು ಮಾಡ್ತಿದ್ದೀರಾ? ಸ್ಟೂಡೆಂಟ್, ಓದ್ತಿದ್ದೀನಿ, ಡಿಗ್ರಿ ಓದ್ತಿದ್ದೀನಿ. ಡಿಗ್ರಿ ಓದ್ತಿದ್ದೀರಾ? ಏನು ನಿಮ್ಮ ಹಾಬೀಸ್ ಏನಿದೆ? ಓದುದಾ? ಓದೋದು. ಏನು ಡೆಸ್ಟಿನಿ ಏನಾಗಬೇಕು ಅಂತಿದ್ದೀರಾ ಫ್ಯೂಚರಲ್ಲಿ? ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ ಮಾಡಬೇಕು. ಜಾಬ್ ಮಾಡಬೇಕು. ಏನು ಜಾಬ್? ಅಂದರೆ ಕಂಪ್ಯೂಟರ್ ಸೈನ್ಸ್ ಬೇಸ್ ಮೇಲೆ ಕಂಪ್ನಿಲಿ ವರ್ಕ್ ಮಾಡಬೇಕು ಅಂತ. ಹೌದಾ? ಡ್ಯಾಡಿ ಮಮ್ಮಿಲಿದ್ದಾರೆ? ಡ್ಯಾಡಿ ಇಲ್ಲ, ಅಮ್ಮ ಮನೇಲಿದ್ದಾರೆ. ಮನೇಲಿದ್ದಾರಾ? ಯಾರು ನಿಮಗೆ ತುಂಬ ಇಷ್ಟ? ಯಾರು? ಇಬ್ರು ಇಷ್ಟ. ಇಬ್ಬರು ಇಷ್ಟನಾ? ಸೂಪರ್. ನಿಮ್ಮ ಹೆಸರು? ದಿವ್ಯಶ್ರೀ. ದಿವ್ಯಶ್ರೀ ಏನು ಮಾಡ್ಕೊಂಡಿದ್ದೀರಾ? ನಾನು ಡಿಗ್ರಿ ಸ್ಟೂಡೆಂಟ್. ನೀವು ಡಿಗ್ರಿ ಸ್ಟೂಡೆಂಟಾ? ನಿಮ್ದೇನು ಹಾಬೀಸ್? ಓದೋದು, ಮಕ್ಳಿಗೆ ಟ್ಯೂಷನ್ ಮಾಡ್ತೀನಿ. ಟ್ಯೂಷನ್ ಮಾಡ್ತೀರಾ? ಸೋ ನೈಸ್. ಎಷ್ಟು ಮಕ್ಕಳಿಗೆ ಮಾಡ್ತೀರಾ? 10-13 ಜನ ಇದ್ದಾರೆ. ನನ್ನಂತ ಸ್ಟೂಡೆಂಟ್ಸ್ ಯಾರಾದ್ರು ಇದ್ದಾರಾ? ಇಲ್ವಾ? ಇಲ್ಲ, ಚಾನ್ಸ್ ಇಲ್ಲ. ನಾನು ಒಬ್ಬನೇ ಇರೋದು ಈ ಥರ ಹುಚ್ಚ ನನ್ನ ಮಗಂತಾರ ಅಲ್ವಾ? ಇದ್ದಾರಾ? ಇಲ್ವಾ? ಮಕ್ಕಳಲ್ಲಿ ಹೇಳಿದ್ ಕೇಳ್ತಾರಾ? ಕೇಳಲ್ಲ. ಮತ್ತೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಹಂಗೆ ಹೇಳ್ತೀನಿ. ಹಂಗೆ ಹೊಡಿತೀರಾ ಮಕ್ಕಳಿಗೆ? ಇಲ್ಲ, ಹೊಡೆಯಲ್ಲ. ಮತ್ತೆ ಎಲ್ಲಿ ಕೇಳ್ತಾರೆ ಅವರು? ಈ ಮಕ್ಕಳ ಅಯ್ಯೋ ಇವ್ರಿಗೆ ಓಡಿಯೋದಲ್ಲ, ಸಾಯಿಸ್ಬೇಕು ನಿಮ್ಮನ್ನ. ಓಕೆ, ಥ್ಯಾಂಕ್ ಯು. ನೀವೇನಾಗಬೇಕು ಅಂತಿದ್ದೀರಾ? ಎಲ್ಲ ಕೂತಿದ್ದೀರಾ? ಪಾಪ ಅವ್ರು ಎಲ್ಲ ಆಗಿ ಕೂತಿದ್ದಾರಂತೆ. ಇರಲಿ, ನಿಮ್ಮ ಯಜಮಾನ್ರ ಹೆಸರು? ಸಿದ್ದಪ್ಪ. ಅವ್ರು ಏನು ಮಾಡ್ತಿದ್ದಾರೆ? ಡ್ರೈವರಾ? ನಿಮ್ದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 23 ವರ್ಷ ಆಯ್ತಾ? 25 ವರ್ಷನಾ? ಅರೇಂಜ್ ಮ್ಯಾರೇಜಾ ನಿಮ್ಮದು? ಹೌದಾ? ಯಜಮಾನ್ರು ಜೋರಿದ್ದಾರ, ಪಾಪ ಇದ್ದಾರಾ? ಹಂಗೆ ಇದ್ದಾರೆ. ಬೈತಾರ? ನಾನೇ ಬೈತೀನಿ. ನೀವು? ಸಾರಿ ಮೇಡಮ್, ರಾಂಗಾಗಿ ಕೇಳಿಬಿಟ್ಟೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? ನಮಗೆ 24 ವರ್ಷ ಆಯ್ತು. 24 ವರ್ಷ ಆಯ್ತು. 1 ವರ್ಷ ಕಡಿಮೆ ಅಷ್ಟೇ. ನಿಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ? ಅವ್ರು ಬೆಂಗಳೂರಲ್ಲಿದ್ದಾರೆ. ಬೆಂಗಳೂರಿದ್ದಾರಾ? ಸೊ ಹಿಂಗಿದೆ ಫ್ಯಾಮಿಲಿ? ಖುಷಿಯಾಗಿದ್ದೀರಲ್ವಾ? ಚೆನ್ನಾಗಿದ್ದೀರಾ? ಸಾಕು, ಸೂಪರ್. ಏನು ಪುಟ್ಟ ಹೆಸರು? ಭೂಮಿಕಾ ಪಿ ಅಂದರೆ ಯಾರು? ಪರಶುರಾಮ ಡ್ಯಾಡಿಯಾ? ಹೌದಾ? ಮಮ್ಮಿ ಹೆಸರು? ರೇಖಾ ಕೆ. ಅವ್ರ ಹೆಸರು ರೇಖಾ ಕೆ. ಡ್ಯಾಡಿ ಅಂದ್ರೆ ಇಷ್ಟನಾ, ಮಮ್ಮಿ ಅಂದ್ರೆ ಇಷ್ಟನಾ? ಒಬ್ರು ಇಬ್ಬರು ಇಷ್ಟನಾ? ಯಾರು ಬೈಯೋದು, ಯಾರು ಹೊಡಿಯೋದು? ಅವ್ರು ಇಬ್ಬರಲ್ಲಿ ಅಮ್ಮ, ಡ್ಯಾಡಿ, ಪಾಪ ಇದ್ದಾರೆ. ಸೊ ನೀವೇನಾಗ್ಬೇಕಂತಿದ್ದೀರಾ? ನಾನು ಟೀಚರ್. ನಮಸ್ತೆ ಟೀಚರ್. ಏನಪ್ಪ ಹೆಸರು? ಪೃಥ್ವಿ ಏನು ಮಾಡ್ತಿದ್ದೀರಾ? ಡ್ರೈವಿಂಗ್. ಓ, ಪೃಥ್ವಿ ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಪೃಥ್ವಿ ನೈಟು ಒಂದು ಹುಡುಗಿ ಜೊತೆ ಅಲ್ಲಿ ಗರ್ಲ್ ಫ್ರೆಂಡ್ ಇಲ್ವಾ? ಯಾರಿಲ್ಲ. ಏ ಕಳ್ಳ, ನಿಜ ಹೇಳ್ಬೇಕು. ಮತ್ತೆ ಆಗ ಹೊರಗಡೆ ಮಾತಾಡ್ತಿದ್ದೆ, ಅಲ್ಲೋ ನೈಟ್ ಸಿಗ್ತೀನಿ, ಆಮೇಲೆ 8 ಗಂಟೆ ಶೂಟಿಂಗ್ ಒಬ್ಬ ಕರಿಯ ಬಂದಿದ್ದ, ನನ್ನ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಇಲ್ವಾ? ಹುಡುಗಿ ಇಲ್ವಾ? ಯಾರ ಮೇಲೆ ಇಷ್ಟ? ಲವ್ ಮಾಡಿಲ್ವಾ? ಏನಕ್ಕೆ? ಎಷ್ಟು ಏಜ್ ಎಷ್ಟಾಯ್ತು? 20 ಲವ್ ಮಾಡಿದೀನಿ. ಯಾವಾಗಪ್ಪ ಲವ್ ಮಾಡ್ತೇನೆ ನೀನು? ಇಲ್ಲಿ ಸ್ಫೂರ್ತಿಗಳಿಲ್ವ? ಎಷ್ಟು ಜನ ಸ್ಫೂರ್ತಿ, ಇನ್ಸ್ಪಿರೇಷನ್ ಇದ್ದಾರೆ? ಮುಂದಕ್ಕಂದ್ರೆ ಇನ್ನೆಷ್ಟು ವರ್ಷ ಬಿಟ್ಟು? ಇನ್ನು 4 ವರ್ಷ ಬಿಟ್ಟು ಸಿಗಲ್ಲಪ್ಪ. ಯಾವ ಹುಡುಗಿನೂ ಸಿಗಲ್ಲ. ನಮಗೋಸ್ಕರ ಕಾಯ್ತಿರ್ತಾರ ಹುಡುಗಿರು? ಯಾರು ಕಾಯಲ್ಲ ನೋಡಿ. ಅವ್ರ ಪಾಪ ಹಾಲ್ ಮಾರುವಾಗ ಹಂಗೊಂದು ಕ್ಯಾಚ್ ಹಾಕೊಂಡಿದ್ದಾರೆ. ನೀನೇನು ಟ್ರ್ಯಾಕ್ಟರ್ ಬಿಡ್ತೀಯಾ? ನೋಡು, ಅದು ಬೇರೆ ಸ್ಪೀಡಾಗಿ ಹೋಗುತ್ತೆ, ಯಾರು ಬರಲ್ಲ ಹಿಂದೆ. ಆಗಷ್ಟು ಬೇಗ ಒಂದು ಹುಡುಗಿನ ಸೆಟ್ ಮಾಡ್ಕೊ. ಸರಿ, ಓಕೆನಾ? ಕಳ್ಳ ಸೆಟ್ ಮಾಡ್ಕೊಂಡು ಇಟ್ಟಿರ್ತೀಯ, ನನ್ನ ಹತ್ರ ಸುಮ್ಮನೆ ಓಕೆ ಅಣ್ಣ ಯಾರಿಲ್ಲ ಅಂತ. ಬೇರೆ ಯಾರಿಗೆ ಲವ್ ಯಾರಿಗಿದೆ ಅಲ್ಲಿ ವಯಸ್ಸಲ್ಲಿ? ಅಣ್ಣ ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ಕಿರಣ್ ಅವ್ರು ಏನು ಮಾಡ್ತಿದ್ದೀರಾ? ಡ್ರೈವಿಂಗ್. ಎಲ್ಲಿ? ಇಲ್ಲೇನಾ? ಏನು ಡ್ರೈವಿಂಗ್ ಮಾಡ್ತೀರಾ? ಟ್ರ್ಯಾಕ್ಟರು, ಕಾರೆಲ್ಲ ಡ್ರೈವ್ ಮಾಡ್ತೀರಾ? ಸೊ ಮನೆಯಲ್ಲಿ ಯಾರೆಲ್ಲಿದ್ದಾರೆ? ಅಮ್ಮ, ಫ್ಯಾಮಿಲಿ ಒಟ್ಟರೆ ಇದೆ. ಫ್ಯಾಮಿಲಿ ಅವ್ರು ಇದ್ದೀರಾ? ಸೊ ಹೆಂಗಿದೆ ಅಲ್ಲಿ ಜೀವನ? ಏನಾಗ್ತಿದೆ ನೆಕ್ಸ್ಟ್? ಏನಾಗಬೇಕು ಅಂತ ಇದ್ದೀರಾ? ಮೀಡಿಯಮ್ ಇದೆ, ಇನ್ನು ಹೋಗ್ತಾ ಸ್ವಲ್ಪ ಇದು ಮಾಡ್ಕೇವ. ಏನು ಮಾಡ್ಕೋಬೇಕಣ್ಣ? ಈಗ ಸ್ವಲ್ಪ ಕಷ್ಟ ಇದೆ ಜೀವನ. ಬಟ್ ಆದ್ರೂ ಮುಂದೆ ಈಗ ಒಂದು ಪ್ಲಾನ್ ಇರ್ತಲ್ಲ, ನನ್ನೊಂದೇನೋ ಪ್ಲಾನ್ ಇರ್ತಾನೆ, ನಾನು ಈಗ ಆಗ್ಬೇಕು ಅಂತ ಇದ್ದೀನಿ ಅಂತ. ಸೊ ಏನಾದರೂ ಕಷ್ಟಪಟ್ಟು ಏನಾಗಬೇಕು ಅಂತಿದ್ದೀರಾ? ನಮ್ಮ ಅಮ್ಮ ನಮ್ಮ ತಂಗಿ ಚೆನ್ನಾಗಿ ನೋಡ್ಕೊಂಡು ಸಾಕು. ಹೌದಾ? ಸೂಪರ್, ಒಳ್ಳೇದಾಗಿ. ತಂಗಿ ಎಲ್ಲಿದ್ದಾರೆ? ನಿಮ್ಮ ತಂಗಿ? ಓಕೆ. ಅಣ್ಣ ಪಾಪ ಇದ್ದಾರ? ಜೋರಿದಾನಲ್ವಾ? ಅಣ್ಣನಿಗಿಬ್ರು ಗರ್ಲ್ ಫ್ರೆಂಡ್ಸ್ ಇದ್ದಾರಲ್ವಾ?
ಇಲ್ವಾ? ಸಪೋರ್ಟ್ ನೋಡಿ ತಂಗಿದು. ಸತ್ಯ ಗೊತ್ತಿಲ್ವಪ್ಪ ತಂಗಿಗೆ ಅಲ್ವಾ? ಓಕೆ ಮೇಡಮ್, ನಮ್ಮ ಅಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹೋಳಿ ಸ್ಪೆಷಲ್ ಶಾಯಿ ಟುಕಡ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲಿ ಕಲ್ತು? ಡೆಲ್ಲಿ ಕಲ್ತು? ಸರ್ ಡೆಲ್ಲಿಲಿ ಓನರ್ ಮಾಡ್ಕೊಟ್ಟಿದ್ರು, ರೆಸಿಪಿ ಕೇಳ್ಕೊಂಬಿಟ್ಟೆ. ಹೌದಾ? ಒಂದ್ಸಲಿ ಡೆಲ್ಲಿಗೆ ಹೋಗಿ ಬರೋಣ ಬನ್ನಿ. ಓಕೆ ಸರ್. ಜೀವಿತ ಅವರೇ, ಎಸ್ ಸರ್. ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ನಿಮ್ಗೋಸ್ಕರ ಶಾಯಿ ಟುಕಡ ಮಾಡ್ಕೊಡ್ತಾ ಇದ್ದೀನಿ. ನನಗೋಸ್ಕರ ಸಾಯಿತು ಕೂಡ ಅಂತ. ಎಲ್ಲಿದು ಸಾಯಿತು ಕೂಡ? ಸರ್ ಅದು ಹೋಳಿ ಸ್ಪೆಷಲ್. ಉತ್ತರ ಭಾರತದಲ್ಲಿ ತುಂಬ ಹೋಳಿ ಟೈಮಲ್ಲಿ ಈ ಒಂದು ಸ್ವೀಟ್ನ ಮಾಡಿ ಡೆಸರ್ಟ್ ಟೈಪ್ ಕೂಡ ತಗೊಂಡು ತಿಂತಾರೆ ಸರ್. ಅದು ನಮ್ಮ ಕಡೆ ಡೆಸರ್ಟ್ ಅಂತಾರೆ ಅದನ್ನ, ಡೆಸರ್ಟ್ ಟೈಪ್ ಅಲ್ವಾ? ಹಾಂ ಸರ್. ಅಲ್ಲೆಲ್ಲ ಹೋಳಿ ಟೈಮಿಂಗ್ ಮಾಡೋದು ಅದನ್ನ. ಹಾಂ ಸರ್. ಹೋಳಿಗೆ ಒಂದು ಸ್ಪೆಷಲ್ ಡಿಶ್. ಹೋಳಿಗೆ ಸ್ಪೆಷಲ್ ಡಿಶ್ ಅಂತೇಳಿ ಸೊ ಮಾಡ್ತಾರೆ. ಇದ್ರಲ್ಲಿ ನೀವು ಹೆಂಗ್ ಕಲ್ತ್ರಿ ಅಂತ? ಸರ್ ಹೋಳಿ ಟೈಮಲ್ಲಿ ನಾನು ಡೆಲ್ಲಿಲೇ ಇದ್ದಾಗ ನಮ್ಮ ಓನರ್ ಆಂಟಿ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರು. ತುಂಬ ನಂಗೆ ಇಷ್ಟ ಆಯಿತು. ಸೊ ಡಿಶ್ನ ಕೇಳ್ಕೊಂಡೆ. ಸೊ ನಾನು ನಿಮ್ಗೆ ಮಾಡ್ಕೊಡೋಣ ಅದನ್ನ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಮೇಲೆ ಫಸ್ಟು ಪ್ರಯೋಗ ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಕಾಣ್ತೀನಿ ನಿಮ್ಗೆ? ಸರ್ ನನ್ನ ಥರ ಯಾರೂ ಸಿಕ್ಕಿರ್ಲಿಲ್ಲ ಸರ್. ಎಲ್ಲರೂ ಬೇಡ 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 ನೀನು ಮಾಡ್ಕೊಡ್ತೀನಿ ಅಂದ್ರೆ ಬೇಡವೇ ಬೇಡ ಅಂತಿದ್ರು. ನೀವು ಬಂದ್ರ, ನೀವೇನು ಕೇಳ್ತಿಲ್ಲ, ಫಸ್ಟ್ ಮಾಡ್ಕೊಡಿ ಅಂತ ಅಷ್ಟೇ ಹೇಳಿದ್ರಿ. ಸೊ ನಿಮಗೆ ಮಾಡ್ಕೊಡೋಣ ಅಂತ. ಆಯ್ತು. ಇದು ಎಲ್ಲಿದ್ದು? ಉತ್ತರ ಭಾರತ ಡಿಶ್ ಅಲ್ವಾ? ಎಸ್ ಸರ್. ಸೊ ಡೆಲ್ಲಿದು. ಡೆಲ್ಲಿದು. ಸೂಪರ್. ಈಗ ಶುರು ಮಾಡೋಣ. ಎಸ್ ಸರ್. ಫಸ್ಟಿಗೆ ಏನಾಗಬೇಕು? ಸರ್ ಫಸ್ಟ್ ನಾನು ಬ್ರೆಡ್ಗಳನ್ನು ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ಡ್ರೈ ಫ್ರೂಟ್ಸ್, ನಾನು ಇವಾಗ ಕ್ಯಾಶ್ಯೂ, ಬಾದಾಮ್ ಮತ್ತೆ ಗೋಡಂಬಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಪಿಸ್ತಾ, ನಿಮ್ಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬಹುದು. ತುಂಬಾ ಸಿಂಪಲ್. ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, 1 ಲೀಟರ್ ಹಾಲು, ಅದ್ರ ಜೊತೆಗೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಮಿಲ್ಕ್ ಮೇಡ್ ಅಂದ್ರೆ ಸರ್ ಅದು ಕ್ರೀಮ್ ಥರ. ಮಿಲ್ಕ್ ಹಾಂ ಸರ್, ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಸರ್. ಓಕೆ. ಸೊ ಮೊದಲಾಗಿ ಈಗ ಎಣ್ಣೆ ಕಾದಿದೆ, ಈಗ ಏನು ಹಾಂ ಮಾಡಬೇಕು? ಸರ್, ಎಣ್ಣೆ ಕಾದಿದೆ. ನಾವು ಈ ಬ್ರೆಡ್ನ ಯಾವ ಶೇಪ್ ಬೇಕಾದ್ರೂ ನಾವು ಕಟ್ ಮಾಡ್ಕೋಬಹುದು. ನಿಜ? ಯಾವ ಶೇಪ್ ಬೇಕು? ನಾನು ಟ್ರಯಾಂಗಲ್ ಒಂದು ಇದು ಈ ತರ ಶೇಪ್ ಒಂದು ಕಟ್ ಮಾಡಿ ಹಿಂಗೆ ನಿಮ್ಮ ಮನೇಲಿ ಹೇಳ್ಬಿಟ್ಟು ಸ್ಪೆಷಲ್ ನಿಮ್ಗೋಸ್ಕರ ತುಡುಕ. ಓಕೆ, ಮಾಡಿ ತುಡುಕ. ಸರ್ ಇದನ್ನ ಫಸ್ಟ್ ರೋಸ್ಟ್ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ತಿದ್ದೀರಾ? ಎಸ್ ಸರ್. ಎಷ್ಟು ಡೀಪ್ ಹೋಗ್ಬೇಕು ಮೇಡಮ್? ಸರ್ ಹಾಂ, ಎಷ್ಟಾಗುತ್ತೋ ಅಷ್ಟು ಡೀಪ್ ಹೋಗ್ಬೇಕು ಸರ್. ಸಾಯಿ ತುಡುಕ ಏನದು? ಸಾಯಿ ತುಡುಕ. ನನಗೆ ಮರ್ತೋಗ್ತೀನಿ. ಶಾಯಿ ಟುಕಡ. ಸಾಯಿ ತುಕುಡ. ತುಡುಕಕ್ಕೆ ಬಂತು ಜನ ತುಡ್ಕೊಂಡು. ಬಾಮ್ ಬಾಮ್ ಬಾಮ್. ನೀವೇನು ಡಿಶ್ ಮಾಡ್ತೀರಾ ತಾಯಿ? ನೀವು ಮಾಡಿ ತಿಂತೀರಾ? ಹಳ್ಳಿದಂದ್ರೆ ಯಾವ್ದೆಲ್ಲ ಜಾಸ್ತಿ ಮಾಡ್ತೀರಾ? ನಾಟಿ ಕೋಳಿ ಸಾರು, ಮುದ್ದೆ, ರೊಟ್ಟಿ, ಆ ಥರ ಇದೆಲ್ಲ ಮಾಡಲ್ಲ. ನಮಗೆಲ್ಲ ಮಾಡಲ್ಲ ಇದೆಲ್ಲ. ನಾವು ಬಂದಾಗ ಈಗ ಬ್ರೆಡ್ ಫ್ರೈ ಮಾಡಿ ಅದಕ್ಕೆ ಸುಮ್ಮನೆ ಹಾಲು ಮತ್ತೆ ಏಲಕ್ಕಿ ಹಾಕ್ಕೊಡ್ತೀರಾ. ಸೊ ಈಗ ಬೇರೆ ಏನೆಲ್ಲ ಟ್ರೈ ಮಾಡಿದ್ರಿ ಆ ಕಡೆ ಯಾವ್ದೆಲ್ಲ? ಸರ್ ರಾಜ್ಮಾ ಚಾವಲ್ ನಾರ್ಮಲ್. ನಮ್ಮ ಕಡೆ ಅವಲಕ್ಕಿನ ಪೋಹ ಅನ್ಕೊಂಡು ತಿಂತಾರೆ ಸರ್. ಹೌದಾ? ಅದಕ್ಕೇನು ಹೆಸರು? ರಾಜ್ಮಾ ಪಾವಲ್? ಅಲ್ಲ ಪೋಹ, ಅವಲಕ್ಕಿನ. ಇಲ್ಲಿ ಪೋವಾ, ಅಲ್ಲಿ ಕೋವಾ? ಅಲ್ಲಿ ಪೋಹ ಅಂತ ಹೇಳಿ ತಿಂತಾರೆ. ಅಲ್ಲ, ಅಲ್ಲೇನಂತ ತಿಂತಾರೆ ಪೋ ಅಂತ. ಮತ್ತೆ ರಾಜ್ಮಾ ಚಾವಲ್? ರಾಜ್ಮಾ ಚಾವಲ್ ರಾಜ್ಮಾ ಅಂತ ಹೇಳಿ ಕಾಳು ಸಿಗುತ್ತೆ. ಅದ್ರ ಪಲ್ಯ ಲೈಕ್ ಮೀಡಿಯಂ. ಈ ಕಡೆ ಸಾಂಬಾರು ಅಲ್ಲ, ಪಲ್ಯನೂ ಅಲ್ಲ, ಎಲ್ಲ ನಮ್ದೇ. ನಮ್ದೇ ಮಾಡಿ ಅವರು ಸುಮ್ಮನೆ ಚಾಲೆ ಚೂಲೆ ಅಚೋಲೆ ಪಚೋಲೆ ಮಾಡ್ಕೊಂಡ್ಬಿಡ್ತಾರೆ. ಅಚೋಲೆ ಪಚೋಲೆ ನಮ್ದೇ ಅಕ್ಕ. ಅದಕ್ಕೆ ಕರ್ನಾಟಕ ಈಸ್ ಆಲ್ವೇಸ್ ಕರ್ನಾಟಕ. ಏನಕ್ಕ ಹಂಗೆ ಚೆಲ್ಬಿಟ್ರಿ ಅಲ್ಲ? ಸೊ ನಮ್ಮ ಕರ್ನಾಟಕದ ಫುಡ್, ಯಾವ ಫುಡ್ನ ಅಲ್ಲಿಗೆ ಹೋದ್ಮೇಲೆ ಮಿಸ್ ಮಾಡ್ತಿದ್ರಿ? ಸರ್ ನಮ್ಮ ದಾವಣಗೆರೆ ಸ್ಪೆಷಲ್ ಮಸಾಲೆ ದೋಸೆ ತುಂಬ ಮಿಸ್ ಮಾಡ್ಕೊತೀನಿ. ನಮ್ಮ ಬೆಣ್ಣೆ ದೋಸೆ, ಅದೆಲ್ಲದ್ರ ಜೊತೆಗೆ ನಮ್ಮಮ್ಮ ಮಾಡೋ ರೊಟ್ಟಿ. ನಮ್ಮ ಸೈಡು ಹೇಗೆ ಉತ್ತರ ಕರ್ನಾಟಕದಲ್ಲಿ ಹೇಗೆ ಫೇಮಸ್ ಇದೆನೋ ಹಾಗೆ ಏನು ಬದನೆಕಾಯಿ ಪಲ್ಯ ಮಾಡ್ತಾರೆ, ಅದು ತುಂಬಾ ಮಿಸ್ ಮಾಡ್ಕೊತೀನಿ ಸರ್. ಅದು ಸಿಗಲ್ಲ ಅಲ್ಲಿ. ಸಿಗಲ್ಲ, ರೊಟ್ಟಿ ಸಿಗಲ್ಲ. ಎಲ್ಲ ರೋಟಿ ಅದು ಇದು ಅನ್ಕೊಂಡು ತಂದೂರು ರೊಟ್ಟಿ ಅದೆಲ್ಲ ಮೈದಾ, ನಮ್ದು ಜೋಳ ಗಟ್ಟಿ. ಜೋಳ ಗಟ್ಟಿ. ರಾಗಿ ಮುದ್ದೆ ಸಿಗಲ್ಲ. ನೀವು ಮಾಡ್ತಿರಲ್ಲ ಅಲ್ಲಿ? ರಾಗಿ ಇಲ್ಲ, ರಾಗಿನೇ ಸಿಗಲ್ಲ ಅಂದ್ರೆ ತುಂಬಾ ಮತ್ತೆ ಎಕ್ಸ್ಪೆನ್ಸ್ ಆಗುತ್ತೆ. ನಮಗೂ ಕೂಡ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೊಂದು ಕಾರಣಕ್ಕೆ ಅವಾಯ್ಡ್ ಮಾಡ್ತೀವಿ ಸರ್. ಅಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗ್ತಾ ಬಂದ್ಬಿಟ್ಟಿದ್ದೀವಿ. ಬಟ್ ಯಾವ್ದು ಸಿಕ್ಕಿದೆ ನಿಮ್ಗೆ ಎಲ್ಲಾದ್ರೂ? ಸರ್ ಏನಾದ್ರು ಆ ತರ ಸಿಕ್ಕಿರೋದು? ರೊಟ್ಟಿ ಸಿಕ್ಕಿಲ್ಲ ಸರ್. ಇಡ್ಲಿ ವಡ ದೋಸೆ ಎಲ್ಲ ಸಿಗುತ್ತೆ. ದೋಸೆ ಎಲ್ಲ ಆ ತರ ಫ್ರೈ ಎಲ್ಲ ಮಾಡೋದಿಲ್ಲ, ಎಲ್ಲ ಅಷ್ಟೇ ಓಕೆ ಓಕೆ ಓಕೆ. ನಮ್ದು ನಾಟಿ ಸ್ಟೈಲ್ ಅಂತ ಹೇಳಿದ್ರು ಎಲ್ಲ ಇವರು. ಸೊ ಅಲ್ಲಿ ಹೆಂಗಿರುತ್ತೆ? ಯಾವ ಸ್ಟೈಲ್ ಇರುತ್ತೆ? ನಾಟಿ ಸ್ಟೈಲ್. ಅಸ್ಲಾಂ ಚಿಕನ್ ಫೇಮಸ್ ಡೆಲ್ಲಿಲಿ. ಅಸ್ಲಾಂ ಚಿಕನ್ ಹೆಂಗಿರುತ್ತೆ? ಅದು ಬಟರ್ ಚಿಕನ್ ಅಂತ ಹೇಳಿ ಮಾಡ್ತಾರೆ ಸರ್. ತುಂಬಾ ಟೇಸ್ಟಿ ಆಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಬಟ್ ನಮ್ ದಮ್ ಬಿರಿಯಾನಿ ಮುಂದೆ ಅದೇನು ಅಲ್ಲ ಅಂತ. ಅಲ್ಲ, ಏನ್ ನಮ್ ದಮ್ ಬಿರಿಯಾನಿ ಮುಂದೆ? ಇಲ್ಲಾಂದ್ರೆ ನಮ್ ನಾಟಿ ಸ್ಟೈಲು, ನಾಟಿ ಕೋಳಿ ಸಾಂಬಾರು ಮತ್ತೆ ರಾಗಿ ಮುದ್ದೆ ಮುಂದೆ ಯಾವ್ದು ಅಲ್ಲ ಸರ್.
ನಾನು ನೆಕ್ಸ್ಟ್ ಏನು ಮಾಡಬೇಕು? ಸರ್ ಇವಾಗ ಹಾಲು ಬಿಸಿ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಕ್ರೀಮ್ನ ಆ್ಯಡ್ ಮಾಡೋಣ. 1 ಬೌಲಷ್ಟು ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀವಿ. ತುಕುಡ ಅರೆ ತುಕುಡ ಸಾಯಿ ತುಕುಡ. ಸೊ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾ ಅದ್ರ ಹಾಂ ಜೊತೆ? ಸರ್, ಫುಲ್ ಬಾಯ್ಲ್ ಮಾಡ್ಕೋಬೇಕು. ಥಿಕ್ನೆಸ್ ಕೊಡುತ್ತೆ ಮತ್ತೆ ಸ್ವೀಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಅಲ್ಲಿ ನೀವೇ ಕುಕ್ ಮಾಡ್ತಿದ್ರಾ ಅಥವಾ ಹೋಟೆಲ್ ಗತಿಯ ಹೆಂಗೆ? ಸರ್ ಹೋಟೆಲೇ ಮ್ಯಾಕ್ಸಿಮಮ್ ಟೈಮ್ ಹೋಟೆಲೇ ಗತಿ. ಆದರೆ ತುಂಬ ಫ್ರೀ ಇದ್ದೀವಿ, ಸಂಡೇ ಇದೆ ಅಂದಾಗ ನಾವೇ ಏನಾದರೂ ಕುಕ್ ಮಾಡ್ಕೊಂಡು. ಸೊ ನಮ್ಮ ಕರ್ನಾಟಕದವ್ರು ನಿಮ್ಗೆ ಇದ್ರೆ ಅಲ್ಲಿ ಜೊತೆಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾವ್ದಕ್ಕಾದ್ರು ಜೊತೆಗಾರರು ಅಲ್ಲಿ ಇಲ್ಲಿ ಫ್ರೆಂಡ್ಶಿಪ್ ಸಿಗ್ತಾರೆ. ಅಷ್ಟೇ? ತುಂಬಾ ಕಡಿಮೆ ಸರ್, ಡೆಲ್ಲಿಲಿ ಕರ್ನಾಟಕದವ್ರು ಕಡಿಮೆ ಇದ್ದಾರೆ. ಆಂಧ್ರ ತಮಿಳ್ನಾಡಿನವ್ರು ಜಾಸ್ತಿ ಇದ್ದಾರೆ. ಸೌತ್ ಇಂಡಿಯಾ ಅಂತ ಬಂದ್ರೆ ಸ್ವಲ್ಪ ಆಂಧ್ರ ತಮಿಳ್ನಾಡು. ಜಾಸ್ತಿ. ಬಟ್ ಹೆಂಗೆ ಅವ್ರು ಹಿಂದಿ ಅವ್ರ ಜೊತೆ ಸೇರ್ಕೊಂಡು? ಸರ್ ಹಿಂದಿ ಬರುತ್ತೆ. ಹಿಂದಿ ಬರುತ್ತಾ? ಓ ಹಿಂದಿ ಬಾತ್ಕರೆ. ಅಚ್ಚಾ 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 ಅಚ್ಚಾ. ಮತ್ತೆ ಆ್ಯಪಲ್ಲಿ ಕನ್ನಡನೂ ಬಂದ್ಬಿಡುತ್ತೆ ಸರ್, ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರಾ? ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಸರ್. ಸರ್ ಆಲ್ಮೋಸ್ಟ್ ಇದು ರೆಡಿ ಆಯಿತು. ಈಗ ಸರ್ವ್ ಮಾಡೋದೊಂದೇ. ಸೊ ಇದು ಕಂಪ್ಲೀಟ್ ಆಯಿತು ಸರ್. ಏನು ಮಾಡಬೇಕು? ಅದು ಸ್ಟೈಲ್ ಸಿಗಿ ಹಿಂಗೆ ಹಿಂಗೆ ಬಿಸಾಕಿ. ಸರ್ ಆ ಥರ ಸರ್ ಊಟ ಇದು ತಿನ್ನೋ ಐಟಮ್ ಹಂಗೆಲ್ಲ ಇಸಿ ಅಲ್ಲಿ ಹಂಗಲ್ಲ, ಅದಕ್ಕೆ ಅದು ಅಲ್ಲಿಗೆ ಬಿದ್ದರೆ ಸಾಕು ಅಂತ ಅಷ್ಟೇ. ಹಾಗೆ. ಒಬ್ಬೊಬ್ಬ ಏನು ಡೌನ್ ಮಾಡ್ತೀರಿ ಹಿಂಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ಟ್ರೈ ಮಾಡಿ ಜೀವಿತ ಮಾಡಿರೋ ಏನೋ ರೆಸಿಪಿನ ನಾನು ಟ್ರೈ ಮಾಡ್ತೀರಿ ಅನ್ನೋ ಗಟ್ಸ್ ಇದೆ ಅಲ್ಲ ನಿಮಗೆ. ಜೀವಿತ ಮಾಡಿರೋ ಅಡುಗೆ ತಿಂದು ಜೀವಂತವಾಗಿರ್ತೀವಿ ಅನ್ನೋ ಧೈರ್ಯ ನನಗಿದೆ ಅಮ್ಮ. ಫಸ್ಟ್ ಟೈಮ್ ಬೇರೆ ಮಾಡ್ತಿರೋದು. ಫಸ್ಟ್ ಟೈಮ್ ನೀವೇ ಫಸ್ಟ್ ಬಲಿಕಾ ಬಗ್ರಾ ಸಿಕ್ಕಿದ್ದೀರಾ. ಅಲ್ಲಿ ಡೆಲ್ಲಿಲಿ ತುಟೂಟ ಪುಟೂಟ ಇಲ್ಲಿ ಮನೇಲಿ ಮಾಡ್ಕೊಟ್ಟಿದ್ದೀನಿ. ಡೆಲ್ಲಿ ಫೇಮಸ್ ಹೋಲಿ ಸ್ಪೆಷಲ್ ಶಾಯಿ ಟುಕಡ ನಿಮಗೋಸ್ಕರ ಸ್ಪೆಷಲ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡಿ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಟೇಸ್ಟ್ ಮಾಡಿ ಹೇಳಿ ಸರ್. ಇಲ್ಲ ನನ್ನ ಮೇಲೆ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ತಂಗಿಂದ್ರ ಮೇಲೆ ಅಂದರೆ ತುಂಬ ಪ್ರೀತಿ. ನಾನು ಬೇಕಾದ್ರೆ ನಾನೊಂದು ಹೊತ್ತು ಊಟ ಬಿಡ್ತೀನಿ, ಅವ್ರನ್ನ ಖಾಲಿ ಕೂರ್ಸಲ್ಲ. ಈ ಟೇಸ್ಟ್ನ ಯಾಕೆ ನೀವೇ ನೋಡ್ಬೇಕು? ಅಯ್ಯೋ ಅಣ್ಣ ಅಣ್ಣ ಅಂತ ಫಸ್ಟ್ ನೀವೇ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿಲ್ಲ ತಿಂದು ಮುಚ್ಕೊಂಡು ಹೋಗಿ ಬಂದಮ್ಮ. ಬಟ್ ಏನಿರಲಿ, ನೀವು ಡೆಲ್ಲಿಗೆ ಹೋದ ಸಾರ್ಥಕ ಆಯ್ತು. ಏನು ಟೇಸ್ಟಾಗಿ ಮಾಡಿದ್ರಿ ಗೊತ್ತಾ? ಅಯ್ಯೋ ಒಂದ್ಸಲ ನಾನೇ ಡೆಲ್ಲಿಗೆ ಹೋಗಿ ತಿಂದಂಗೆ ಆಯ್ತು. ವೆರಿ ನೈಸ್, ಸೂಪರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆ್ಯಕ್ಚುಲಿ ತುಂಬಾ ಈಸಿ ಅದು ಮಾಡಲಿಕ್ಕೆ. ಎಷ್ಟು ಈಸಿ ಸಿಂಪಲಾಗಿ ಮಾಡಿದ್ರೆ ಅಂದರೆ ನನಗೇನೆ ಶಾಕ್ ಆಯಿತು. ನಾನಂತೂ ಮನೆಯಲ್ಲಿ ಯಾರಾದರೂ ಫ್ರೆಂಡ್ಸ್ ಬರಲಿ, ನನ್ನ ಗರ್ಲ್ ಫ್ರೆಂಡ್ಸ್ ಬರಲಿ, ಯಾರೇ ಬರಲಿ, ಫಸ್ಟ್ ಮಾಡೋದೇ ಸಾಹಿತ್ಯ ಕೂಡ. ನೋಡಿ ನಾವು ಏನು ಮಾಡ್ತೀವಿ ಮನೇಲಿ, ಯಾರು ಹುಷಾರಿಲ್ಲ ಅಂದರೆ ಅದು ಹಾಲು ಕಾಯಿಸಿ ಇದೇ ಬ್ರೆಡ್ನ ತೊಗೊಂಡೋಗಿ ಕೊಡ್ತೀವಿ. ಅದಕ್ಕೆ ಒಂಚೂರು ಕ್ರಿಯೇಟಿವ್ ಆಗಿ ಅದೇ ಬ್ರೆಡ್ನ ಒಂಚೂರು ಎಣ್ಣೆಲಿ ಕಾಯಿಸಿ ಅದೇ ಹಾಲನ್ನ ಬೇಯಿಸಿ ಅದಕ್ಕೆ ಒಂಚೂರು ಡ್ರೈ ಫ್ರೂಟ್ಸ್ ಹಾಕಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಮ್ಮ? ಹೌದು. ವೆರಿ ನೈಸ್. ಐ ಲವ್ ಯು. ನನ್ನ ಫೇವ್ರೆಟ್ ಸೆಕ್ಷನ್ನು ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಇದರಲ್ಲಿ ಸಿಂಪಲ್ ಗೇಮ್ಸ್ ಇರುತ್ತೆ. ಸೊ ನಾವು ಆಡೋದು ಇನ್ನೂ ತುಂಬ ಸಿಂಪಲ್ ಗೇಮ್, ಅಂತ್ಯಾಕ್ಷರಿ. ಓಕೆನಾ? ಸೊ ಇಲ್ಲಿಂದ ಅರ್ಧ ಒಂದು ಟೀಮು, ಆ ಕಡೆ ಒಂದು ಟೀಮ್, ನಾವು ಈ ಕಡೆ ಒಂದು ಟೀಮ್. ಓಕೆನಾ? ಓಕೆ. ಸ ರಿ ಗ ಮ ಪ ದ ನಿ ಸ. 3 2 1 ಗೋ. ಆಗ ಚೆನ್ನಾಗಿ ಆಡ್ದೆ. ಮೈಯೆಲ್ಲ ಮುಟ್ಟೋ ಎಲ್ಲಾದ್ರೂ ಅಲ್ಲೇ ಬರ್ತಾನೆ. ವೆರಿ ನೈಸ್, ಸೂಪರ್. ನೇ ತಾತ ನೇ ನಾ ಸುಮ್ಮನೆ ನಾ ತಾತ ಆಡು ನಮ್ದು ಅಷ್ಟೇ, ನಮ್ಗೆ ಆಡಕ್ ಬರೋಲ್ಲ. ಹೇಳಿದ್ ನಾವು ಹೇಳೋರು ನಾವು ಅಷ್ಟೇ. ಇಲ್ವಾ? ಯಾರನ್ನ? ಇಲ್ಲಿ ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ತುಡಿಬೇಕು, ಅಮ್ಮನೂ ಹಾಡಬೇಕು. ಬದಲು ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ, ಲೋಕಕ್ಕೆ ಪ್ರಳಯ ಆಗುತ್ತೈತೆ. ಹಿಂದವರು ಆಕ್ಟಿವ್ ಇರಬೇಕು. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ತಬುಲಾ
ಅಯ್ಯೋ ನೀನ್ ಸಾಕ್ ನನ್ ದಾ ಸಿಕ್ಕಾಕ. ಯಾವ್ದು ದಾನ ತಾನ ದಾ ಪುಟ ಯಾವ್ದಾದ್ರು ಯೋಚನೆ ಮಾಡ್ಬೇಕು. ಕಮನ್. ದೂರದ ಊರಿಂದ ನೀರ ಬಂದ ಚತ್ತರಿ ಸೀರೆ ತಂದ. ಆಮೇಲೆ ಏನು ತಂದ, ಆಮೇಲೆ ಏನು ತಂದ. ದೂರದ ಊರಿಂದ ನೀರ ಬಂದ ಚತ್ತರಿ ಸೀರೆ ತಂದ. ಅದರ ಈ ನನ್ನ ಮನಸ್ಸನ್ನ ಜೋಪಾನ ಜಾನೆ ಎಂದ. ದೂರದಿಂದ ಬಂದಂತ ಸುಂದರಾಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ. ಬಲಾರೆ ಇವ ಬಾರಿ ಮೋಜುಗಾರ, ಬಲಾರೆ ಇವ ತೀರ ಮೋಸಗಾರ. ರಾರ ರಕ್ಕಮ್ಮ ಕುಣಿ ಎಕ್ಕಸಕ ಎಕ್ಕಸಕ ಎಕ್ಕಸಕ. ಆಡಿ ನೆಕ್ಸ್ಟ್ ನಿಮ್ಗೆ ಟಿಂಗ್ 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 ಆಡಿ. ಅದೇನ್ ಆಡ್ತಿರ್ಬೇಕು ಟಿಂಗ್ ಟಿಂಗ್. ಕೋಗಿಲೆ ಕ್ಷೇಮವೇ, ಕಸ್ತೂರಿಯೇ ಸೌಖ್ಯವೇ, ನೈದಿಲೇ ನಿದಿರೆ, ಮಲ್ಲಿಗೆ ಮಂಪರೆ. ಎಳಿರಿ ಎಳಿರಿ ಮೇಲೆ ನೆಸರ ಬಂದನು ಮೇಲೆ ನೋಡಿ, ಮಂಜಿನ ಮುತ್ತಲ್ಲಿ ಮುದ್ದು ಮೋತಿಯ ತೊಳೆದು ಬಂದು ಹಾಡಿ. ಡಿ ಅವಳಿ ಕೊಡಿ ಡೇಂಜರ್ ನೋಡಮ್ಮ ಡೇಂಜರ್. ಕಮಾನ್ ಕಮಾನ್. ಗೊತ್ತಿಲ್ವಾ? ಸೋತ್ರ 1 ಪಾಯಿಂಟ್ ಹೋಯ್ತು ನಿಮ್ಗೆ. ನೆಕ್ಸ್ಟ್ ನೀವು ಮಾಡಿ. ಬಾರೆ ಬಾರೆ ಎಲ್ಲಿ ಬಾರೆ? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಜಿಂಗ್ ಜಿಂಗ್ ಚಿಕ್ಕಿ ಚಿಕ್ಕಿ ಜಿಂಗ್. ನಮ್ಮ ಮದುವೆ ಸೆಟ್ ಆಯ್ತು ಈಗ ಬೇಗ ಬಾ. ಜಿಂಗ್ ಜಿಂಗ್ ಚಿಕ್ಕಿ ಚಿಕ್ಕಿ ಜಿಂಗ್. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಆಸೆಗೆ. ಗೆ ಗೆ ಗೆ. ಅಂಜಲಿ ಹಾಲು ಗಿಣ್ಣಿಗೆ, ಬಾಳೆ ನಿನ್ನಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ಗಿಣ್ಣಿಗೆ, ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಸೊ ಆಟದ ರೂಲ್ಸ್ ಹೇಳ್ತೀನಿ. ನಿಮ್ಮ ಕಣ್ಣು ಮುಂದೆ ಗ್ಲಾಸಸ್ ಕಾಣ್ತಿದೆ ಅಲ್ವಾ? ಕಾಣಿಸ್ತಿಲ್ಲ ಸರ್. ಸಾರಿ ಕಾಣಿಸ್ತಿಲ್ಲ. ಈಗೊಂದು ಬಟ್ಟೆ ಕಟ್ಟಿದೆ ಕಣ್ಣಿಗೆ, ಪರವಾಗಿಲ್ಲ. ಸೊ ಆ ಗ್ಲಾಸ್ನ ಜೋಡಿಸ್ಬೇಕು. ಫಾರ್ ಎಕ್ಸಾಂಪಲ್ 4 ಮೇಲೆ 3 ಮೇಲೆ 2 1 ಲೈಕ್ ಅ ಪಿರಮಿಡ್. ಓಕೆನಾ? ಅರ್ಥ ಆಯ್ತಾ? ಸೊ ಯಾರು ಬೇಗ ಜೋಡಿಸ್ತೀರಾ ನಿಮಗೊಂದು ಗಿಫ್ಟ್ ಇದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅಣ್ಣ ನೀನು ಒದ್ದಾಡ್ತಿದ್ದೇನೆ. ಕಟ್ಟಿ 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 ಕಟ್ಟಿ. ಕಮಾನ್ ಅಣ್ಣ ಕಮಾನ್. ಬಿತ್ತು ನಿಮ್ದು ಬಿತ್ತು. ಅಯ್ಯೋ ಅಯ್ಯೋ ಬಿತ್ತು. ನೀವು ಕರೆಕ್ಟಾಗಿ ಕಟ್ಟಿಲ್ಲ. ಬಿತ್ತು ಬಿತ್ತು. ರೆಡಿ ರೆಡಿ ರೆಡಿ. ಕಟ್ಟಿ ಕಟ್ಟಿ ಜೋಡಿಸಿ ಜೋಡಿಸಿ. ಕಮಾನ್ 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 ಕಮಾನ್. ಯಾ ಯಾ ಯಾ. ಮುಂದೆ ಹೀಗಾಗಿಲ್ಲ. ಓಕೆ ಇನ್ನು ಟ್ರೈ ಮಾಡ್ಬೋದು. ಒಂಚೂರು ಟ್ರೈ ಮಾಡೋದು. 10 9 8
6, 5, 4, 3, 2, 1. ಓಕೆ, ಕಂಟಿನ್ಯೂ. ಅಕ್ಕ, ಅವ್ರ ಗ್ಲಾಸ್ ನಿನಗೆ ಹೆಂಗ್ ಬಂತಕ್ಕ? ಏನ್ ಸಿಕ್ಕಿಲ್ಲ ಅಂತ ಅವ್ರದ್ದೇ ಹೇಳ್ಬಿಟ್ರಾ? ಇಲ್ಲಿ ಯಾವುದೂ ಸಿಗ್ತಾ ಇರಲಿಲ್ಲ ಸರ್, ಸೊ ಅದಕ್ಕೆ ಅವ್ರೇ. ಸೊ ಹೆಂಗ್ ಅನ್ನಿಸ್ತು ಈಗ? ಸರ್ ಬ್ಲೈಂಡ್ ಫೋಲ್ಡ್, ಸರ್ ಇಮ್ಯಾಜಿನೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಯಾವುದೇ ಒಂದು ಎಲ್ಲದಕ್ಕೂ ನಾವು ನೋಡೇ ಮಾಡಬೇಕು ಅಂತ ಇರೋದಿಲ್ಲ. ತುಂಬಾ ಜನ ಬ್ಲೈಂಡ್ಸ್ ಹೇಗಿರ್ತಾರೆ ಅನ್ನೋದ್ರ ಒಂದು ರಿಯಲೈಸೇಷನ್ ಆಯಿತು ಸರ್. ಅಲ್ವಾ? ಹೌದು. ಒಂದಿಷ್ಟು ನಿಮಿಷ ನೀವು ಒಂದು ಬ್ಲೈಂಡ್ ಆಗಿದ್ರು. ಹೌದು ಸರ್, ನನಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಹೀಗೆ ಫೀಲ್ ಆಗ್ತಿದೆ ಅಂದರೆ ಅವ್ರ ಜೀವನ ಪೂರ್ತಿ ಅವ್ರು ಹೇಗಿದ್ದಾರೆ ಅನ್ನೋದು ಒಂದು ಬಿಗ್ಗೆಸ್ಟ್ ಕ್ವೆಶನ್ ಮಾರ್ಕ್ ಆಯಿತು. ಓಕೆ, ಸೊ ನಿಮಗೆ ಸ್ಟಾರ್ಟಿಂಗ್ ಒಂಚೂರು ಕಾಣಿಸುತ್ತಲ್ವಾ? ಇಲ್ಲ ಏ ನಿಜ ಇಲ್ಲ. ಇಲ್ಲ ಸರ್, ಅಂದರೆ ಕರೆಕ್ಟ್ ಆರ್ಡರ್ ವೈಸ್ ಫಸ್ಟಿಗೆ ಅದಕ್ಕೆ ಲೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹೌದಾ? ಬಟ್ ಆಕ್ಚುಲಿ ವಿನ್ನರ್ ನೀವೇ. ಬರಲ್ಲ ಅನ್ನ ಸೋತ್ರ ಆಕ್ಚುಲಿ. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ನಾನು ಪ್ರಶ್ನೆಗೆ ಹೇಳ್ತೀನಿ, ಎಲ್ಲರೂ ಉತ್ತರ ಕೊಟ್ಟರೆ ಆಯ್ತು. ಸ್ಪೆಷಲಿ ಓನ್ಲಿ ಫಾರ್ ಲೇಡೀಸ್. ಓಕೆನಾ? ನಿಮ್ಮ ಯಜಮಾನ್ರ ಬಗ್ಗೆ ಹೇಳ್ಬೇಕಷ್ಟೇ. ನಿಮ್ಮ ಯಜಮಾನ್ರು ಯಾಕೆ ಒಳ್ಳೆಯವರು, ಅವರಲ್ಲಿರೋ ಗುಡ್ ಕ್ವಾಲಿಟೀಸ್, ಅಥವಾ ಮನಸ್ಸಲ್ಲಿ ಇಷ್ಟು ವರ್ಷ ಏನೋ ಹೇಳಿರಲ್ಲ, ಐ ಲವ್ ಯು, ಯು ಏನಿದ್ರು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಅಜ್ಜಿ ಫಸ್ಟ್ ನೀವೇ ಮಾತಾಡಿ. ಹೇಳಿ ಯಜಮಾನ್ರ ಬಗ್ಗೆ ಹೇಳಿ. ಯಜಮಾನ್ರು ತುಂಬಾ ಒಳ್ಳೆಯವರಲ್ವಾ? ನಿಮ್ಗೆ ಯಜಮಾನ್ರು ತುಂಬಾ ಇಷ್ಟ? ಅವ್ರ ಹೆಸರು ಜಯಪ್ಪ. ಐ ಲವ್ ಯು ಜಯಪ್ಪ ಅಂತ ಹೇಳಿ. ಈಗ ಹೇಳಿ, ಖುಷಿ ಆಗುತ್ತೆ ಅವ್ರಿಗೆ. ಆಗ ಹೇಳಿ ಐ ಲವ್ ಯು ಜಯಪ್ಪ. ಐ ಲವ್ ಯು ಜಯಪ್ಪ. ಒಂದು ಮುದ್ದು ಕೊಡಿ. ನೀವು ಕೊಡಿ ತಾತ, ಕೊಡಿ. ಇದಕ್ಕಲ್ಲ, ಅವರಿಗೆ ಕೊಡಿ. ತುಂಬಾ ವರ್ಷ ಆಯ್ತಲ್ವಾ ಇದು ಸಿಗದೆ ಮುತ್ತು? ಎಷ್ಟು ವರ್ಷ ಆಯ್ತು ಇವ್ರು ಕೊಡದೆ? ಅಲ್ಲೇ ನಮ್ಮ ಮಕ್ಕಳು ಹುಟ್ಟಿದ್ಮೇಲೆ ಕಮ್ಮಿ ಆಗೋತು. ಮೊದಲು ಜಾಸ್ತಿ ಕೊಡ್ತಿದ್ದಾರೋ? ಹೇಳಪ್ಪ, ನಕಲಿ ಮಾಡೋದೇ ಕಾಮಿಡಿ. ತುಂಬ ಒಳ್ಳೆಯವ್ರು ನಮ್ಮನ್ನು. ತುಂಬ ಅಂದರೆ ಹೇಳಕ್ಕಾಗಲ್ವಾ? ಮತ್ತೆ ಬೇರೆ ಏನಾದ್ರು ಅವ್ರ ನಮ್ಗೆ ಇಷ್ಟ, ಅವ್ರ ಬಿಟ್ಟಿರಕ್ಕಾಗಲ್ಲ. ತುಂಬ ಅಂದ್ಮೇಲೆ ಎಲ್ಲ ಬಂತಲ್ಲ ಸರ್ ಅಲ್ಲಿ. ಓ ಆಯ್ತು, ಇವ್ರಿಗೆ ಕೊಡಿ. ಓಕೆ, ಸೊ ಇಷ್ಟೆಲ್ಲ ಹೇಳಿದೆ ನಾನು IAS ಆಗಬೇಕು, ಇನ್ನೊಂದು ಮತ್ತೊಂದು. ಸೊ ನಿಮ್ದು ಟಾರ್ಗೆಟ್ ಅಂತೂ ಯೂಜ್ ಆಗಿದೆ. ಎಸ್ ಸರ್. ಆದ್ಮೇಲೆ ಹಳ್ಳಿಗೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಹಳ್ಳಿನ ಹೆಂಗ್ ಡೆವಲಪ್ ಮಾಡ್ಬೇಕು ಅಂತಿದ್ದೀರಾ? ಹಳ್ಳಿಗಳು ತುಂಬಾ ಸರ್ ಮತದಾರರ ಮೇಲೆ ಹೋಗ್ತಾ ಇದೆ. ರಾಜಕೀಯದವರು ಯಾವ ಹಳ್ಳಿಯಿಂದ ಜಾಸ್ತಿ ಮತಗಳು ಬರುತ್ತೋ ಅಲ್ಲಿ ನಾವು ಹೋಗಿ ಅವರಿಗೆ ಒಂದು ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅನ್ನೋದಿದೆ. ನಮ್ದು ತುಂಬಾ ಚಿಕ್ಕ ಹಳ್ಳಿ, ಯಾಕೆ ಇಲ್ಲೆಲ್ಲ ಅಷ್ಟೆಲ್ಲ ಸೌಲಭ್ಯ ಕೊಡಬೇಕು, ನಮ್ಮ ವೋಟ್ ಬ್ಯಾಂಕ್ ಅಲ್ಲ ಇದು ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಅದನ್ನ ಚೇಂಜ್ ಮಾಡಿಸ್ಬೇಕು ಸರ್ ಫಸ್ಟ್. ವೆರಿ ನೈಸ್. ಸೊ ಏನಾದ್ರು ಆಗ್ತೀರಾ ನೀವು? ಐ ಹೋಪ್. ಆದ್ರೆ ನನ್ನ ಮರಿಬೇಡಿ ಮತ್ತೆ. ಶೋರ್ ಸರ್. ಖಂಡಿತ ಅಲ್ವಾ? ನನ್ನ ಹೆಸರೇನು? ಸರ್ ಸೂರಜ್. ಅಪ್ಪ ಸಾಕು. ಅಮ್ಮ ಹೇಳಿ, ನಿಮ್ಮ ಯಜಮಾನರು ಇದ್ದಾಗ ಒಂದಿಷ್ಟು ನೆನಪುಗಳು, ಅವ್ರ ಜೊತೆ ಕಳೆದಿರೋ ಆ ಸಮಯಗಳು, ಆ ಕ್ಷಣಗಳು. ತುಂಬಾ ಇದೆ ಸರ್, ಬಹಳ ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಸಾಕಿದ್ದಾರೆ. ಹೆಮ್ಮೆ ಐತೆ ಸರ್ ಮಗಳ ಬಗ್ಗೆ. ಹೌದಾ? ಆ ಧೈರ್ಯದ ಮೇಲೆ ನಾನು ಜೀವ ಹಿಡ್ಕೊಂಡಿದ್ದೀನಿ. ಸೂಪರ್. ಯಾಕಂದ್ರೆ ಅವ್ರು ಆಡೋ ಮಾತುಗಳನ್ನ ಕೇಳಿ ನನಗೇನೆ ಖುಷಿ ಆಯ್ತು ಅಲ್ವಾ? ಮಗಳ ಮಾತು, ಅವಳ ಧೈರ್ಯದ ಮೇಲೆ ನಾನಿನ್ನೂ ಬದುಕಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಗಂಡನ ಕಳ್ಕೊಂಡು ಜೀವ ಅನ್ನೋ ಒಂದು ಇದು ಬಂದಿತ್ತು ಸರ್ ನನಗೆ. ಅಷ್ಟು ಕಷ್ಟ ಬಂದಿತ್ತು ಸರ್. ಇಲ್ಲ, ಆದಷ್ಟು ಬೇಗ ಸಕ್ಸಸ್ ನೋಡ್ತೀರಾ? ನಿಮ್ಮ ನೋಡ್ತೀನಿ ಸರ್, ನೋಡ್ಲೇಬೇಕು. ನಂಬಿಕೆ ಇದೆ ಸರ್ ನನಗೆ. ಇದೆ ಅಲ್ವಾ? ನಂಬಿಕೆ ಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನಮ್ಮ ಮನೆಯವ್ರು ತುಂಬ ಇಷ್ಟಪಡ್ತಾರೆ ನಮ್ಮನ್ನು, ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ.
ಆಮೇಲೆ ಟೈಲರ್ಗೊಂದು ಮುತ್ತು ಕೊಡ್ತೀನಿ, ಅವ್ರು ನಂಗೊಂದು ಮುತ್ತು ಕೊಡ್ತಾರೆ. ಹೌದಾ? ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಹೌದಾ? ಫ್ಯಾಮಿಲಿ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಯಾರು ಫ್ಯಾಮಿಲಿ ಯಾರಂದ್ರೆ ಅವ್ರ ತಂದೆ ತಾಯಿ, ಅವ್ರ ತಂದೆ ತುಂಬಾ ಇಷ್ಟನಾ ನಿಮ್ಗೆ? ನನ್ನ ಮೇಲೂ ತುಂಬಾ ಇಷ್ಟ. ಹೌದಾ? ನನ್ ಬಿಟ್ಟಿರಲ್ಲ ಅವರು. ಹೌದಾ? ಅವ್ರು ಬಿಟ್ಟು ನಾವಿರಲ್ಲ. ಓಹೋ ಸೂಪರ್. ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು ಸರ್. ತುಂಬ ಒಳ್ಳೆಯವರ? ಅವ್ರಿಗೆ ಇಲ್ದಿದ್ರು ನಮ್ಮನ್ನ ಮಾತ್ರ ಎಲ್ಲಿಗೆ ಬೇಕಾದ್ರೂ ಟ್ರಿಪ್ ಎಲ್ಲ ಕಳಿಸ್ತಾರೆ. ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಸರ್. ಯಜಮಾನ್ರೆ, ಯಾವ ವೈಫ್ ನಿಮಗೆ ತುಂಬಾ ಇಷ್ಟ? ಇಬ್ಬರು ಇಷ್ಟ ಸರ್. ಇಬ್ರು ಇಷ್ಟನಾ? ಜಾಸ್ತಿ ಯಾರು ಇಷ್ಟ? ಇಬ್ಬರು ಸಮನಾಗಿ ಈಕ್ವಲ್. ಇಬ್ರು ಎಲ್ಲಿದ್ದಾರೆ? ಮನೆಯಲ್ಲೇ ಇದ್ದಾರೆ. ಒಂದೇ ಮನೇಲಿದ್ದಾರೆ? ಫೈಟ್ ಮಾಡಲ್ಲ ಅವ್ರು ಇಬ್ರು ಮನೆಯಲ್ಲಿ? ಯಾಕೆ ಫೈಟ್ ಮಾಡ್ತಾರೆ? ಅವ್ರಿಗೊಂದು ಇದಿರ್ತಾರೆ. ನೀವೀಗ ಒಂದು ಸೀರೆ ತಗೊಂಡು ಬರ್ತೀರಾ, ಒಬ್ರಿಗೆ ಕೊಡ್ತೀರಾ, ಇನ್ನೊಬ್ರು ನೋಡಿ ಇನ್ನೊಬ್ರು ಜಗಳ? ಇಲ್ಲ ಸರ್, ಇಬ್ಬರು ಸರಿ ಸಮನಾಗೆ ಇದ್ದಾರೆ. ಹೌದಾ? ಇಬ್ರು ತಕ್ಕಂಗಿದಾರ? ತಕ್ಕಂಗೆ ನೋಡ್ಕೋತೀರಾ ಸರ್? ಸೊ ನೀವು ಜಗಳ ಆಡೋಲ್ಲ ಯಾರ ಜೊತೆ ಆದ್ರು? ಜಗಳ ಏನಿಲ್ಲ ಸರ್ ಮನೆಯಲ್ಲಿ. ಜಗಳ ಏನಿಲ್ವಾ? ಏನಿಲ್ಲ ಸರ್. ಓಕೆ ಸೂಪರ್. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಿಮಗೆ ನಿಮ್ಮ ಫ್ಯಾಮಿಲೀಸ್ಗೆ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ, ಒಂದಿಷ್ಟು ಕತೆಗಳನ್ನ ಹೇಳಿದ್ರಿ, ಒಂದಿಷ್ಟು ಫನ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ರಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ನಾವು ಮುಂಚೆ ನಮ್ಮ ಸಿರಿಗಣ ವಾಹಿನಿಯಿಂದ ಇಡೀ ನಿಮ್ಮ ಫ್ಯಾಮಿಲಿಗೆ ಒಂದು ಪುಟ್ಟ ಗಿಫ್ಟ್. ಓಕೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ನೀವು ಮಾಡಬೇಕು, ನಮ್ಮ ಟಿವಿ ಡಿಸ್ಪ್ಲೇ ನಂಬರ್ ಇದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಫ್ಯಾಮಿಲಿ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಕಳಿಸಿ. ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೂಪರ್.